ಆದ ತಂದೆ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗದಪ್ಪ ತಂದೆ. ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತರ ಸಂಖ್ಯೆಯಲ್ಲಿ ಇಳಿಸಿ ತಂದೆ ನಿಮ್ಮ ಕೃಪೆ ಕೊಟ್ಟು ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಇನ್ನು ಯಾವ ಸಹೋದರ ಬಂದಿಲ್ಲ ತಂದೆ, ಅವರಿಗೆ ಸಹ ತಂದೆ ಬರಲಿಕ್ಕೆ ಸಹಾಯ ಮಾಡಪ್ಪ ತಂದೆ. ಇವತ್ತಿನ ವಾಕ್ಯವನ್ನು ತಿಳಿಸುವಂತಹ ಸಹೋದರಿಗೋಸ್ಕರ ಅವರ ಕುಟುಂಬಗೋಸ್ಕರ ಸಹ ಬೇಡ್ಕೊಂಡು ತಂದೆ ನಿಮ್ಮ ಮಹಾಕೃಪೆಯಿಂದ ಇದುವರೆಗೆ ಅವರಿಗೆ ಬೇಕಾದ ಜ್ಞಾನ ಆರೋಗ್ಯ ಎಲ್ಲವನ್ನು ಕೊಟ್ಟು ನಡೆಸಿದ ಹಾಗೆ ಮುಂದೆ ಸಹ ತಂದೆ ನಿಮ್ಮ ಚಿತ್ತತೆ ನಿಮ್ಮ ಆರೋಗ್ಯದಂತೆ ಅವ್ರಿಗೆ ಸಹ ತಂದೆ ಆರೋಗ್ಯ ಕೊಟ್ಟು ನೋಡ್ಸಪ್ಪ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿಮ್ಮ ವಾಕ್ಯವನ್ನು ತಿಳಿಸೋ ಹಾಗೆ ತಂದೆ ಅವ್ರಿಗೆ ಕೃಪೆ ಕೊಟ್ಟು ನೋಡಿಸು ತಂದೆ ಈ ವಾಕ್ಯವನ್ನು ನಾವೆಲ್ಲರೂ ಕೇಳಿ ಆ ವಾಕ್ಯದ ಪ್ರಕಾರ ನಡೆದು ತಂದೆ ನಿಮ್ಮ ಚಿತ್ತದಂತೆ ನಾವು ನಡೆದು ತಂದೆ ನಿಮ್ಮ ಚಿತ್ತಕ್ಕನುಸಾರವಾಗಿ ನಮ್ಗೆ ಜ್ಞಾನವನ್ನು ಕೊಟ್ಟು ಇದುವರೆಗೆ ನಡೆಸಿದ್ದಕ್ಕಾಗಿ ಸಹ ಧನ್ಯವಾದ ತಂದೆ. ಆದ್ದರಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಈ ಕೂಟವನ್ನು ಸಹ ತಂದೆ ನಡೆಸಿಕೊಡಪ್ಪ ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಿದಕ್ಕಾಗಿ ಸಹ ಧನ್ಯವಾದ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇನೆ, ನಮ್ಮ ಜೀವಗಳ ಪರಲೋಕ ತಂದೆ. ಆಮೆನ್. ಥ್ಯಾಂಕ್ ಯು ಬಾಬಾ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ನನ್ನ ವಾಯ್ಸ್ ಎಲ್ರಿಗೂ ಕೇಳಿಸ್ತಾ ಇದೆ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಕ್ಲಿಯರಿಟಿ ಇದೆಯಲ್ವಾ? ಸೊ ದೇವರ ಮಹಾಕೃಪೆಯಿಂದ ನಾವು ಈ ಒಂದು ವರ್ಷದಲ್ಲಿ ನಮ್ಮ ಒಂದು ಕಂಟಿನ್ಯೂ ಪಾರ್ಟ್ ಆಗಿರುವಂತ ರೋಮನ್ ಸಬ್ಜೆಕ್ಟ್ ನಾವು ಕೇಳ್ತಾ ಇದ್ವಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆನ ಒಂದು ಅದರ ವಿವರಣೆಯನ್ನ ನೋಡ್ತಾ ಇದ್ವಿ. ಎಷ್ಟನೇ ಭಾಗ ನೋಡ್ಬೇಕಾಗಿದೆ ಈಗ? 5ನೇ ಭಾಗ. ಕರೆಕ್ಟ್ ಅಲ್ವಾ? 5ನೇ ಭಾಗ. ಓಕೆ, ಥ್ಯಾಂಕ್ ಯು. ಎಷ್ಟನೇ ವಾಕ್ಯ? 1:8ನೇ ಅಧ್ಯಾಯ 8ನೇ ವಚನ ಶುರು ಮಾಡ್ಬೇಕು. 8ನೇ ವಾಕ್ಯ ಶುರು ಮಾಡ್ಬೇಕು ಅಲ್ವಾ? ಸೊ ಇದಕ್ಕಿಂತ ಮುಂಚಿತವಾಗಿರುವಂತ ಕೆಲವೊಂದು ವಿಷಯಗಳನ್ನ ನೋಡಿದೀವಿ. 8ನೇ ವಾಕ್ಯ ಶುರು ಮಾಡ್ಬೇಕು. ಓಕೆ, ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಇವತ್ತಿನ ರಾತ್ರಿ ಗೀತೆಗಳನ್ನ ಯಾರು ಓದ್ತೀರಾ ಹೃದಯದಲ್ಲಿ? ಆನಂದ್ ಬ್ರದರ್, ನಿಮ್ದು ಅನ್ಮ್ಯೂಟ್ ಮಾಡ್ಕೊಳ್ಳಿ, ಇದು ಮ್ಯೂಟ್ ಮಾಡ್ಕೊಳ್ಳಿ ನಿಮ್ದು. ಇವತ್ತು ರಾತ್ರಿ ಗೀತೆಗಳನ್ನ ಯಾರು ಓದ್ತೀರಾ? ಸಿಸ್ಟರ್ಸ್, ಬ್ರದರ್ಸ್ ಅಲ್ಲಿ ಯಾರು ಓದ್ತೀರಾ? ಓದ್ಬೇಕಾ ಬ್ರದರ್? ಓದ್ಬೇಕಾ ಬ್ರದರ್? ಹಲೋ ಕೇಳಿಸಿದ್ಯಾ ಬ್ರದರ್? ಹಲೋ ಬ್ರದರ್. ಊಟ ಆಗೈತೆ ಅವ್ರದ್ದು. ಊಟ ಆಯ್ತಾ? ಲೈನ್ ಸಿಗ್ತಾ ಇಲ್ಲ. ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು? ಹೌದು ಬ್ರದರ್. ಓಕೆ, ಥ್ಯಾಂಕ್ ಯು. ಸಾರಿ. ಓದ್ರಿ, ಮೇಘೇಶ್ವರ್ ಓದಿ. ನಾನು ನಡೆಯುವುದನ್ನು ಮಲಗುವುದನ್ನು ನೀವು ಶೋಧಿಸಿದಿ, ನನ್ನ ಮಾರ್ಗಗಳೆಲ್ಲ ನಿನಗೆ ಗೊತ್ತಾಗಿದೆ. ಕೀರ್ತನೆಗಳು 139 3ನೇ ವರ್ಸಸ್. ಬೋಧಕನ ಹೆಜ್ಜೆಯ ಜಾಡನ್ನು ಹಿಂಬಾಲಿಸುವ ಸಂತರ ಪರಿಶುದ್ಧ ಜನರ ದಾರಿಯು ಎಷ್ಟು ಇಕ್ಕಟ್ಟಾಗಿದೆ. ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ವಯಂ ನಿರಾಕರಣೆ ಇದೆ. ಆದರೆ ಯೇಸು ಹೀಗೆಂದು ಹೇಳಿದ್ದಾನೆ, ತನ್ನ ಶಿಲುಬೆಯನ್ನು ತೆಗೆದುಕೊಳ್ಳದೆ ನನ್ನನ್ನು ಹಿಂಬಾಲಿಸುವವನು ನನಗೆ ಯೋಗ್ಯನಲ್ಲ. ಒಂದು ವೇಳೆ ಕರ್ತನ ಮೇಲೆ ನಮಗಿರುವ ಪ್ರೀತಿಯನ್ನು ಆತನ ನಿಂದೆಗಳು ಮತ್ತು ಸ್ವಯಂ ನಿರಾಕರಣೆಗಳಲ್ಲಿ ಪಾಲು ಹೊಂದಿ ನಿರೂಪಿಸದಿದ್ದರೆ ಆತನ ವಧುವಾಗುವುದಕ್ಕೆ ಆಸೆ ಪಡುವ ವರ್ಗದವರಾಗಿ ನಾವಿರಲು ಸಾಧ್ಯವಿಲ್ಲ. ಯಾರಿಗೇ ಆಗಲಿ ಕೊನೆಯವರೆಗೂ ಸಹಿಸಿಕೊಳ್ಳುವುದು ಸುಲಭವಾದ ಕಾರ್ಯವಲ್ಲ, ಆದರೆ ಹಾಗೆ ಮಾಡುವವನು ಧನ್ಯರು.
ಒಂದು ವೇಳೆ ನಾವು ನಮ್ಮ ಹಿಂದಿನ ವಿಷಯಗಳನ್ನು ನೋಡುತ್ತಲೇ ಇದ್ದರೆ ಹಳೆಯ ಮಹತ್ಕಾಂಕ್ಷೆಯಲ್ಲಿ ಆನಂದಿಸುತ್ತಾ ಒಮ್ಮೆ ನಮ್ಮನ್ನು ಪ್ರೇರೇಪಿಸಿದ ಹಳೆಯ ಆತ್ಮವನ್ನು ಆಲೋಚನೆಗಳನ್ನು ಬೆಳೆಸುತ್ತಾ ಇದ್ದರೆ ಒಂದು ವೇಳೆ ನಮ್ಮ ಶೋಧನೆಗಳನ್ನು ಸಹಿಸಿಕೊಳ್ಳುವುದು ಅಸಾಧ್ಯವಾಗದಿದ್ದರೂ ಅದು ಬಹಳ ಕಷ್ಟಕರವಾಗಿರುತ್ತದೆ. ಆದರೆ ಅಪೊಸ್ತಲನ ಸಲಹೆಯನ್ನು ಪಡೆದುಕೊಳ್ಳೋಣ ಮತ್ತು ಹಿಂದಿನವುಗಳನ್ನು ಮರೆತು ಈ ಲೋಕ, ಶರೀರ ಮತ್ತು ಸೈತಾನನ ಮೇಲೆ ಹೊಸ ಜಯವನ್ನು ಹೊಂದಲು ಪ್ರಯತ್ನಿಸೋಣ. ಓಕೆ, ಥ್ಯಾಂಕ್ ಯು ಮ್ಯಾಗಿಸ್ಟರ್, ಥ್ಯಾಂಕ್ ಯು. ಓಕೆ ಬ್ರದರ್. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರರೇ, ತಂದೆಯಾದ ದೇವರು ನಮ್ಮನ್ನು ಕೂಡ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ವರ್ಷದಲ್ಲಿ 6 ದಿನಗಳನ್ನ ದಾಟಿ ಹೋಗುವಂತ ಅವಕಾಶವನ್ನು ಕೊಟ್ಟಿದ್ದಾರೆ. ಕೀರ್ತನೆ ಹೇಳ್ತಿದೆ, ನಾನು ನಡೆಯುವುದನ್ನು ಮಲಗುವುದನ್ನು ನೀನು ಶೋಧಿಸಿದ್ದಿ, ನನ್ನ ಮಾರ್ಗಗಳೆಲ್ಲ ನಿನಗೆ ಗೊತ್ತಾಗಿದೆ. ವಾಕ್ಯಗಳ ಪ್ರಕಾರವಾಗಿ ದೇವರಿಗೆ ಮರೆಯಾಗಿದ್ದು ಯಾವುದೂ ಇಲ್ಲ. ಇನ್ನು ಹೆಚ್ಚಾಗಿ ದೇವರ ಮಕ್ಕಳ ಮೇಲೆ ದೇವರಿಗೆ ಯಾವಾಗಲೂ ಕೂಡ ಗಮನ ಹರಿಸುವವರಾಗಿದ್ದಾರೆ, ಅಂದ್ರೆ ಅವ್ರನ್ನ ಕೇರ್ ಮಾಡುವವರಾಗಿದ್ದಾರೆ. ಅವರ ಪ್ರತಿಯೊಂದು ವಿಷಯಗಳು ಕೂಡ ದೇವರಿಗೆ ತಿಳಿದಿದೆ. ಅದ್ ಮಾತ್ರವಲ್ಲ, ದೇವರ ಮಕ್ಕಳು ಇಕ್ಕಟ್ಟಾದ ದಾರಿಯಲ್ಲಿ ನಡೆಯೋದಕ್ಕೆ ಪ್ರಯತ್ನ ಪಡ್ಬೇಕಾದ್ರೆ ಅವರಿಗೆ ಖಂಡಿತವಾಗ್ಲೂ ದೇವರ ಒಂದು ದಾರಿ, ದೇವರ ಒಂದು ಕಾವಲು, ಅವ್ರನ್ನ ಕಾಯುವಂತ ಒಂದು ಹಸ್ತ ಯಾವಾಗಲೂ ಇರ್ಬೇಕಾಗುತ್ತೆ. ಖಂಡಿತವಾಗ್ಲೂ ದೇವರವ್ರನ್ನ ಕಾಯ್ದು ಕಾಪಾಡುವವರಾಗಿರ್ತಾರೆ. ಸೊ ದೇವ್ರ ಮಕ್ಳು ಈ ಒಂದು ವಿಷಯಗಳನ್ನ ನಾವು ಮನಸ್ಸಲ್ಲಿ ಇಟ್ಕೊಂಡು, ಸೊ ನೋಡಿ, ರಾತ್ರಿ ಗೀತೆಗಳು ಕೆಲವೊಂದು ವಿಷಯ ನೋಡಿ, ಈಗ ನಾವು ಸಬ್ಜೆಕ್ಟ್ ನ ಸ್ಟಡಿ ಮಾಡ್ತಾ ಇರ್ತೀವಿ, ಕೆಲವೊಂದು ಪಾಯಿಂಟ್ ನಿಮ್ಗೆ ಎಲ್ಲೋ ಒಂದ್ ಕಡೆ ತುಂಬಾ ಪ್ರಯೋಜನವಾಗಿದೆ. ಹಾಗೆ ರಾತ್ರಿ ಗೀತೆಗಳು ಕೂಡ ತುಂಬಾ ಒಂದು ಒಳ್ಳೆ ಮಾಹಿತಿಗಳಿದೆ. ಪ್ರತಿದಿನ ಇದನ್ನ ಓದನ್ನ ಅಭ್ಯಾಸ ಮಾಡ್ಕೊಳ್ರಿ. ಕೊನೆಯದಾಗಿ ಇಲ್ಲಿ ಮಾತಾಡ್ಬೇಕಾದ್ರೆ ಹಲವಾರು ಸಮಯಗಳಲ್ಲಿ ನಮ್ಗೆ ಕರ್ತನಾದ ಯೇಸು ಕ್ರಿಸ್ತನ ಮತ್ತು ಅಪೊಸ್ತಲರ ಸಲಹೆಗಳನ್ನ ಏನ್ ಮಾಡೋಣ, ಪಡ್ಕೊಳ್ಬೇಕಾಗಿರೋ ತುಂಬಾ ಅವಶ್ಯಕತೆ ಇದೆ. ಇವತ್ತು ಕೂಡ ನಾವು ರೋಮಪುರದವರಿಗೆ ಬರೆದಂತ ಪತ್ರಿಕೆ ನಾವು ನೋಡಕ್ ಹೋಗ್ತಿದ್ವಿ. ಹಾಗೆ ಕ್ರಿಸ್ತನ ಪ್ರೀತಿಯ ಸರೋಸರಿ ಇದ್ರ ಬಗ್ಗೆ ತುಂಬಾ ಎಕ್ಸ್ಪ್ಲನೇಷನ್ ನಾನು ಮಾಡಕ್ಕೆ ಹೋಗಲ್ಲ, ಯಾಕಂದ್ರೆ ನಮ್ಗೆ ಬೇರೆ ಒಂದು ಸ್ಟಡಿ ಇರೋದ್ರಿಂದ ಇದನ್ನ ನೀವು ಓದಿರೋ ಮಟ್ಟಿಗೆ ಅದನ್ನ ಅರ್ಥ ಮಾಡ್ಕೊಳ್ಳಿ, ನಿಮ್ಗೂ ಪ್ರಯೋಜನವಾಗುತ್ತೆ. ಹಾಗೆ ನೆಕ್ಸ್ಟ್ ಟೈಮ್ ನಾನು ಅದೇ ಯಾರಾದ್ರೂ ಸಹೋದರ ಇದನ್ನ ಸ್ಟಡಿ ಮಾಡಿ ನೀವು ಎಕ್ಸ್ಪ್ಲೈನ್ ಮಾಡೋ ಅಷ್ಟರ ಮಟ್ಟಿಗೆ ನೀವು ಬರ್ಬೇಕು, ಅದನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು, ವಿಷಯನ ಅರ್ಥ ಮಾಡ್ಕೊಬೇಕು. ಇದೆಲ್ಲ ನಮ್ಮ ಭಾಷೆಗಳಲ್ಲೇ ಬರೆಯಲ್ಪಟ್ಟಿದೆ, ನಮ್ಮ ಆಡು ಭಾಷೆ ಕನ್ನಡದಲ್ಲೇ ಬರೆಯಲ್ಪಟ್ಟಿದೆ. ಓದಿ ನಮ್ಗೆ ಏನ್ ಅರ್ಥವಾಗಿದೆ ಅನ್ನೋದು ವಿಷಯವನ್ನ ಎಕ್ಸ್ಪ್ಲೈನ್ ಮಾಡ್ಬೇಕು ಅಷ್ಟೇ. ಎಕ್ಸ್ಪ್ಲೈನ್ ಮಾಡೋಂತ ಉದ್ದೇಶ ಏನಪ್ಪಾ ಅಂದ್ರೆ, ನನಗೆ ಅರ್ಥವಾಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಾನು ಏನ್ ಮಾಡಕ್ಕಾಗಲ್ಲ, ಬೇರೆಯವ್ರಿಗೆ ತಿಳ್ಸಕ್ಕಾಗಲ್ಲ. ಅದಕ್ಕಿಂತ ಮೊದಲು ನಾನು ಆ ದಾರಿಯಲ್ಲಿ ನಡೆಯೋದಕ್ಕಾಗಲ್ಲ. ಹಾಗೆ ದೇವ್ರ ಮಕ್ಕಳು ಪ್ರತಿಯೊಬ್ರು ಕೂಡ ವಿಷಯಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ನೀವು ಫಸ್ಟ್ ಅರ್ಥ ಮಾಡ್ಕೊಂಡು ಬೇರೆಯವ್ರಿಗೆ ತಿಳಿಸೋ ಮಟ್ಟಿಗೆ ನೀವೇನ್ ಮಾಡ್ಬೇಕು, ಅದನ್ನ ಸರಿಯಾಗಿ ಓದೋದು ತುಂಬಾ ಮುಖ್ಯವಾಗಿರುತ್ತೆ. ಓಕೆ, ಸೊ ರಾತ್ರಿ ಗೀತೆಗಳನ್ನ ನಾವು ಈ ವರ್ಷದಿಂದ ಕೆಲವೊಂದು ವಿಷಯನ ಅಂದ್ರೆ ಪ್ರಯೋಜನವಾಗಿರ್ಲಿ ಅಂತ ಉದ್ದೇಶದಲ್ಲಿ ಇದ್ ಮಾಡ್ತಾ ಇದ್ವಿ. ಸರಿ, ಇವತ್ತು ನಾವು ನೋಡುವಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ರೋಮಪುರದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 8ನೆಯ ವಾಕ್ಯವನ್ನ ನೋಡಕ್ಕೆ ಹೋಗ್ತಾ ಇದ್ವಿ. ರೋಮಪುರದವರಿಗೆ ಬರೆದಂತ ಪತ್ರಿಕೆ 1ನೇ ಅಧ್ಯಾಯ 8ನೇ ವಾಕ್ಯವನ್ನು ಓದೋಣ. ಮೊದಲನೇದು, ನಿಮ್ಮ ನಂಬಿಕೆಯ ಮೂಲಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಓಕೆ, ರೋಮಪುರದವರಿಗೆ 1ನೇ ಅಧ್ಯಾಯ 8ನೇ ವಾಕ್ಯ. ಮೊದಲನೇದು, ನಿಮ್ಮ ನಂಬಿಕೆಯು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ರೋಮಪುರದವರು ಯಾರು ಅನ್ನೋದು ನಮ್ಗೆ ಈ ಪತ್ರಿಕೆಯಿಂದನೇ ಗೊತ್ತಾಗ್ತಿದೆ. ರೋಮ್ ಅಂದ್ರೆ ನಮ್ಗೆ ಗೊತ್ತು, ರೋಮಲ್ಲಿ ಇರುವಂತ ವ್ಯಾಟಿಕನ್ ಸಿಟಿ ಗೊತ್ತು, ಇಟಲಿಯ ಒಂದು ಕ್ಯಾಪಿಟಲ್ ಆಗಿತ್ತು ರೋಮ್ ಅಂತ, ಅದೆಲ್ಲ ಗೊತ್ತು. ಚರಿತ್ರೆಯಲ್ಲಿ ಇಲ್ಲವೇ ಇವತ್ತಿನ ಒಂದು ಭೂಪಟದಲ್ಲಿ ನೋಡಿ ರೋಮ್ ಏನಂತ ನಾವು ಕಂಡುಹಿಡಿಬಹುದು. ಬಟ್ ಸತ್ಯವೇದಕ್ಕೆ ಅನುಗುಣವಾಗಿ ಬಂದಾಗ ನಮಗೆ ರೋಮ್ ಅನ್ನುವಂತ ಒಂದು ವಿಷಯ ತುಂಬಾ ಪರಿಚಯವಾಗೋದು, ಅದರಲ್ಲಿರುವಂತ ಸಹೋದರ ಬಗ್ಗೆ ಇರುವಂತ ವಿಷಯ ತುಂಬಾ ಪರಿಚಯವಾಗೋದು ಯಾವಾಗ ಅಂದ್ರೆ, ನಮಗೆ ಈ ಒಂದು ರೋಮಪುರದವರ ಬರೆದಂತಹ ಪತ್ರಿಕೆಯಲ್ಲಿ ಮಾತಾಡಿದಾಗ ಅಲ್ವಾ. ಅಲ್ಲಿವರೆಗೆ ನಮ್ಗೇನಾಗಲ್ಲ, ಸತ್ಯಕ್ಕೆ ಸಂಬಂಧಪಟ್ಟಂತ ತುಂಬಾ ಮಾಹಿತಿ ನಿಮ್ಗೆ ಗೊತ್ತಾಗುತ್ತೆ. ಬಟ್ ಇಲ್ಲಿ ಮಾತಾಡ್ಬೇಕಾದ್ರೆ ಒಂದು ವಿಷಯ ಹೇಳ್ತಾ ಇದಾರೆ, ನಿಮ್ಮ ನಂಬಿಕೆ ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದದ್ದರಿಂದ ನಿಮ್ಮೆಲ್ಲರ ವಿಷಯವಾಗಿ ಯೇಸು ಕ್ರಿಸ್ತನ ಮೂಲಕ ನನ್ನ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಅಂತ. ಏನಿದು ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದೆ ಅಂದ್ರೆ ಏನರ್ಥ? ಇದನ್ನ ಯಾವ ರೀತಿ ಮಾತಾಡ್ತಿದ್ದಾರೆ ಅಪೊಸ್ತಲ ಪೌಲ್ ಇಲ್ಲಿ? ಅವರ ನಂಬಿಕೆ ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿರುತ್ತೆ. ಹೇಗ್ ಬಂದಿರುತ್ತೆ ಪ್ರಸಿದ್ಧಿ ನೋಡಿ, ಇವತ್ತು ಒಂದು ಮಾಹಿತಿ ಇದೆ ಅಂದ್ರೆ ತುಂಬಾ ಬೇಗ ಏನಾಗುತ್ತೆ, ಇವತ್ತಿರುವಂತ ಒಂದು ನಮ್ಮ ಒಂದು ಸೋಷಿಯಲ್ ಮೀಡಿಯಾ ಇಲ್ಲವೇ ನಮ್ಮ ಮೊಬೈಲ್ ಫೋನ್ ಅದರಲ್ಲಿರುವಂತಹ ಕೆಲವೊಂದು
ಅಪ್ಲಿಕೇಶನ್ ಇಂಥದೆಲ್ಲ ಇದೆಯಲ್ಲ, ವಾಟ್ಸಪ್ ಅಂತ ಇಂಥದ್ದೆಲ್ಲ ಸ್ಪ್ರೆಡ್ ಮಾಡಕ್ಕೆ, ಮಾಹಿತಿ ಯೂಟ್ಯೂಬ್ ಅಂತದೆಲ್ಲ ಮಾಹಿತಿನ ಸ್ಪ್ರೆಡ್ ಮಾಡಕ್ಕೆ ಇವತ್ತು ತುಂಬಾ ದಾರಿ ಇದೆ. ಅದ್ರ ಕ್ರಿಸ್ತನಲ್ಲಿ ಪ್ರೀತಿಯ ಸೌರ್ಯರೇ, ನಾವಿಲ್ಲಿ ನೋಡ್ಬೇಕಂತ ಒಂದು ವಿಷಯ ಏನಪ್ಪಾ ಅಂದ್ರೆ, ಆಗಿನ ಕಾಲದಲ್ಲಿ ರೋಮದಲ್ಲಿರುವಂತ ಒಂದು ಜನರ ಒಂದು ನಂಬಿಕೆಯನ್ನ ಯಾರು ಪ್ರಸಿದ್ಧಿ ಮಾಡಿರ್ತಾರೆ, ಯಾರು ಅದನ್ನ ತಿಳಿಸಿರ್ತಾರೆ? ಹೇಗ್ ಹೋಗಿರುತ್ತಾ ಮಾಹಿತಿ? ಹೆಂಗ್ ಹೋಗಿರುತ್ತೆ? ಈ ಲೋಕದಲ್ಲೆಲ್ಲ ಪ್ರಸಿದ್ಧಿಗೆ ಬಂದಿದೆ ಅಂತ ಹೇಳ್ತಾರೆ. ಅಂದ್ರೆ ಪ್ರಸಿದ್ಧಿಗೆ ಬಂದಿದ್ರೆ ಅಂದ್ರೆ ಏನ್ ಅರ್ಥ? ಜನ ಎಲ್ಲೋ ಮಾತಾಡಿರ್ಬೇಕು ಅವ್ರ ಬಗ್ಗೆ. ನೋಡ್ರಿ, ರೋಮ್ ಜನ ಇದ್ರಲ್ವಾ, ಏನ್ ನಂಬಿಕೆ ಗೊತ್ತ ಅವ್ರಿಗೆ? ಎಂತ ನಂಬಿಕೆನ ಅವ್ರು ತೋರಿಸ್ತಾ ಇದ್ರೆ, ತುಂಬಾ ಒಳ್ಳೆ, ತುಂಬಾ ದೇವರ ತುಂಬಾ ಚೆನ್ನಾಗಿ ಬೆಳೆದಿದ್ದಾರೆ ಅವರು ಅನ್ನೋಂತ ರೀತಿಯಲ್ಲಿ ಎಲ್ಲೋ ಮಾತುಕತೆ ಬಂದಿರ್ಬೋದು. ಅವ್ರ ವಿಷಯಗಳ ಕುರಿತಾಗಿ ಹಲವಾರು ಜನ ಮಾತಾಡಿರ್ಬೋದು. ಹೇಗ್ ಪ್ರಸಿದ್ಧಿಗೆ ಬಂದಿರುತ್ತೆ? ಯಾರು ಪ್ರಸಿದ್ಧಿ ತಂದಿರ್ತಾರೆ? ಖಂಡಿತವಾಗ್ಲೂ ದೇವ್ರ ಮಕ್ಳು ಏನ್ ಮಾಡಿರ್ಬೋದು, ಲೋಕದ ಎಲ್ಲಾ ಕಡೆಗೆ ಸುವಾರ್ತೆನ ಸಾರುವಂತ ಸನ್ನಿವೇಶದಲ್ಲಿ ಈ ರೋಮ್ ಜನರ ಕುರಿತಾಗಿ ಕೂಡ ಅಲ್ಲಿ ಮಾತಾಡಿರ್ಬೋದು. ಆಗ ಎಲ್ಲೋ ಒಂದ್ ಕಡೆ ಅಪೊಸ್ತಲ ಪಾಲ್ ಇರೋದ್ರಿಂದ ಆ ರೋಮ್ ಜನರ ಬಗ್ಗೆ ಆತನ ಕೇಳಿದಾಗ ತುಂಬಾ ಸಂತೋಷವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಅಪೊಸ್ತಲ ಪಾಲ್ಗೆ ನಾನು ಸತ್ಯವನ್ನ ಅಂದ್ರೆ ರೋಮ್ ಜನರಿಗೆ ಹಲವಾರು ವಿಷಯವನ್ನ ತಿಳಿಸ್ಕೊಟ್ಟಿದ್ದೀನಿ, ಅವರು ದೇವರ ದಾರಿಯಲ್ಲಿ ಬೆಳೀತಾ ಇದ್ದಾರೆ ಅನ್ನೋದನ್ನ ಯಾರೋ ಒಂದು ಜನರ ಮೂಲಕವಾಗಿ ಆ ಸುದ್ದಿನ ನಾನು ಕೇಳಿದಾಗ ತುಂಬಾ ಸಂತೋಷ ಪಡ್ತಾ ಇದ್ದೀನಿ. ಅದು ಪ್ರಸಿದ್ಧಿಗೆ ಬರ್ತಾ ಇದೆ, ತುಂಬಾ ಸಂತೋಷ. ಒಂದ್ ರೀತಿಯಲ್ಲಿ ಈ ಪ್ರಸಿದ್ಧಿಗೆ ಬರ್ಬೇಕು ಅನ್ನೋದು ದೇವ್ರ ಚಿತ್ತ ಇದೆಯಾ? ನಮ್ಮ ನಂಬಿಕೆ ಎಲ್ರಿಗೂ ಗೊತ್ತಾಗ್ಬೇಕು ಅನ್ನೋದು ದೇವ್ರ ಚಿತ್ತ ಇದೆಯಾ? ಎಲ್ರು ಅದನ್ನ ತಿಳ್ಕೊಬೇಕು ಅನ್ನೋದು ದೇವ್ರ ಚಿತ್ತ ಇದೆಯಾ? ಇಲ್ಲಪ್ಪ ನನ್ನ ನಂಬಿಕೆ ನನ್ನಷ್ಟಿಗೆ ಇರ್ಲಿ, ಯಾರಿಗೂ ತಿಳ್ಸದ್ ಬೇಕಾಗಿಲ್ಲ ಅನ್ನೋದು ದೇವ್ರ ಚಿತ್ತ ಇದೆಯಾ? ದೇವ್ರ ಚಿತ್ತ ಇದೆ ಎಲ್ಲರಿಗೂ. ನಿಮ್ಮ ನಂಬಿಕೆ ಎಲ್ರಿಗೆ ಗೊತ್ತಾಗ್ಬೇಕು ಅಂತ. ಕರೆಕ್ಟಾ? ನಾವು ಕೆಲವೊಂದು ವಿಷಯನ ನಾವು ಹೈಡ್ ಮಾಡಕ್ ಇಷ್ಟಪಡ್ತೀವಿ, ಕೆಲವೊಂದು ವಿಷಯನ ಪ್ರಸಿದ್ಧಿ ಮಾಡಕ್ ಇಷ್ಟಪಡ್ತೀವಿ. ಈಗ ನನ್ನಲ್ಲಿರುವಂತ ಕೆಲವೊಂದು ವಿಷಯಗಳನ್ನ ನಾನು ಹೈಡ್ ಮಾಡ್ಬೇಕು ಅಂತ ಹೇಳಿದಾಗ, ಹೈಡ್ ಅಂದ್ರೆ ಅದು ಎಲ್ರಿಗೂ ತಿಳಿಸ್ಕೊಡುವಂತ ನೆಸೆಸಿಟಿ ಇಲ್ಲ. ನನ್ನ ಒಂದು ಹೆಗ್ಗಳಿಕೆ, ಇನ್ನು ಹೆಚ್ಚಾಗಿ ನಾನು ಹೆಮ್ಮೆ ಪಡುವಂತ ವಿಷಯ, ನನ್ನ ಸ್ವಾರ್ಥದಲ್ಲಿ ಹೆಮ್ಮೆ ಪಡುವಂತ ವಿಷಯ, ನಾನು ಈ ಲೋಕದಲ್ಲಿ ಸಂಪಾದನೆ ಮಾಡುವಂತ ಒಳ್ಳೆ ಹೆಸರುಗಳಿರ್ಬೋದು, ಇಲ್ಲ ನನ್ನಲ್ಲಿರುವಂತ ಒಂದು ಐಶ್ವರ್ಯ ವಿಷಯಗಳಿರ್ಬೋದು, ನನ್ನಲ್ಲಿರುವಂತ ಶ್ರೇಷ್ಠತೆ ವಿಷಯಗಳಿರ್ಬೋದು, ಭೂಮಿಗೆ ಸಂಬಂಧಪಟ್ಟ ಇದೆಲ್ರಿಗೂ ತಿಳಿಸುವಂತ ಅವಶ್ಯಕತೆ ಇದೆಯಾ ದೇವ್ರ ಮಕ್ಕಳ ಅಂದ್ರೆ? ಖಂಡಿತವಾಗ್ಲೂ ಬೇಕಾಗಿಲ್ಲ. ಕರೆಕ್ಟ್ ಅಲ್ವಾ? ನಾವು ಈ ಲೋಕಕ್ಕೆ ಸಂಬಂಧಪಟ್ಟವರಲ್ಲ. ಮೊದಲಾಗಿ ಈ ಲೋಕದಲ್ಲಿರುವಂತ ವಿಷಯದಲ್ಲಿ ಲೋಕದ ಜನರು ಹೆಮ್ಮೆ ಪಡುವ ರೀತಿಯಲ್ಲಿ ನಾವು ಹೆಮ್ಮೆ ಪಡುವರಲ್ಲ. ಒಂದ್ ವೇಳೆ ಆ ರೀತಿ ನಾವು ಹೆಮ್ಮೆ ಪಡುವರಾಗಿದ್ರೆ ದೇವರ ದೃಷ್ಟಿಯಲ್ಲಿ ಹೇಗಿರುತ್ತೆ ಅದು? ಫಾರ್ ಎಕ್ಸಾಂಪಲ್, ನನ್ನ ಒಂದು ಒಳ್ಳೆ ವಿದ್ಯಾಭ್ಯಾಸ ಕುರಿತಾಗಿ ನಾನು ಯಾವಾಗ್ಲೂ ಕೂಡ ಕೆಲವೊಬ್ರು ನೋಡಿರ್ತೀರ, ಅವ್ರ ಹೆಸರು ಬರೆದಾಗ ಅವ್ರ ಪಕ್ಕದಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ ಅವರ ಎಜುಕೇಶನ್ ಬರೀತಾರೆ. ನಾನು MBBS, ನಾನು PhD. ಇದೇನಪ್ಪಾ ಅಂದ್ರೆ ಆ ಹೆಸರಿಗೆ ಇರುವಂತ ವ್ಯಾಲ್ಯೂ ಏನಂದ್ರೆ ಅವರ ಎಜುಕೇಶನ್. ನೋಡಪ್ಪ ಏನ್ ಓದಿದ್ದಾರೆ ಈ ವ್ಯಕ್ತಿ, PhD ಮಾಡಿದ್ದಾರೆ, ಡಾಕ್ಟರ್ ಆಫ್ ಫಿಲಾಸಫಿ, MBBS ಮಾಡಿದ್ದಾರೆ, ಡಾಕ್ಟರ್ ಆಗಿದ್ದಾರೆ ಅವರು. ಅವರ ಎಜುಕೇಶನ್ ನೋಡ್ರಿ ಅಂದ್ರೆ ಅವ್ರಿಗೆ ಒಂದು ಗ್ಲೋರಿ. ಅದು ಅಂದ್ರೆ ತನ್ನಲ್ಲಿರುವಂತ ಶ್ರೇಷ್ಠತೆನ ಸಹಜವಾಗಿ ಮನುಷ್ಯರು ತೋರಿಸ್ಕೊಳ್ಳೋದು ಸರ್ವಸಾಮಾನ್ಯ. ಪ್ರತಿಯೊಬ್ರು ಕೂಡ ಹಾಗೆ. ಲೋಕದಲ್ಲಿ ಯಾರನ್ನೇ ತಗೊಂಡ್ರು ಕೂಡ ತಮ್ಮ ಹೆಸರಿಗೆ ಒಂದು ವ್ಯಾಲ್ಯೂನ ಸೇರ್ಸ್ಬೇಕಂತ ಎಲ್ರು ಕೂಡ ಇಷ್ಟಪಡ್ತಾರೆ. ಆ ಹೆಸರಿಗಿರುವಂತ ವ್ಯಾಲ್ಯೂ ಹೇಗಿರ್ಬೇಕಂದ್ರೆ ತನ್ನ ಕೆಲಸವಿರ್ಬೋದು, ತನ್ನ ವಿದ್ಯಾಭ್ಯಾಸ ಇರ್ಬೋದು, ಇಲ್ಲ ಒಂದು ಸ್ಥಾನಮಾನಗಳಿರ್ಬಹುದು, ಇದೆಲ್ಲವನ್ನ ತನ್ನ ಹೆಸರಿನ ಜೊತೆಗೆ ಸೇರ್ಸ್ಕೊಳ್ಳಕ್ಕೆ ಮನುಷ್ಯ ಇಷ್ಟ. ಬಟ್ ಈ ರೀತಿ ಪ್ರಸಿದ್ಧಿ ಆಗೋದು ದೇವರಿಗೆ ಮೆಚ್ಚುಗೆ ಆಗಿರುತ್ತಾ? ದೇವ್ರಿಗೆ ಮೆಚ್ತಾರ? ದೇವ್ರು ಅದ್ರಲ್ಲಿ ನನ್ನ ಮಗ ನೋಡ್ರಿ PhD ಮಾಡಿದ್ದಾರೆ, ನನ್ ಮಗ ಆಕ್ಚುಲಿ ಏನಪ್ಪಾ ಅಂದ್ರೆ ಒಂದು MLA ಆಗಿದ್ದಾರೆ ಅನ್ನೋಂತ ವಿಷಯದಲ್ಲಿ ದೇವ್ರ ಹೆಮ್ಮೆ ಪಡ್ತಾರ? ಪಡಲ್ಲ ಅಲ್ವಾ? ದೇವರಿಗೆ ಲೋಕದ ಹೆಮ್ಮೆ ಪಡುವಂತ ವಿಷಯ ದೇವರ ಮುಂದೆ ಏನು ಇಲ್ಲ. ಅದು ಏನಾಗಿದೆ ಅಂದ್ರೆ ಅಷ್ಟು ಕೀಲಾಗಿದೆ. ಈ ಲೋಕದ ವಿಷಯದಲ್ಲಿ ನಾವೇನಾದ್ರೂ ಒಂದು ವಿಷಯನ ಹೆಮ್ಮೆಯಾಗಿ ಹೇಳ್ಕೊಳ್ತೀವಂದ್ರೆ ಅದು ದೇವರ ದೃಷ್ಟಿಯಲ್ಲಿ ಅಸಹ್ಯವಾಗಿ ಕೂಡ ಇರುತ್ತೆ. ಅದು ದೇವರಿಗೆ ಪ್ರಾಮುಖ್ಯ ಉಳ್ಳದಲ್ಲ. ಅದ್ರಲ್ಲಿ ದೇವ್ರು ಯಾವುದೋ ಸಂತೋಷ ಪಡಲ್ಲ, ಮೆಚ್ಚುವಂತ ವಿಷಯನ ಕೂಡ ಅಲ್ಲ. ಆದ್ರೆ ಕೆಲವೊಂದು ವಿಷಯವನ್ನ ದೇವರು ಇಡೀ ಲೋಕಕ್ಕೆ ಪ್ರಸಿದ್ಧಿ ಪಡಿಸ್ಬೇಕಂತ ಇಷ್ಟಪಡ್ತಾರೆ. ದೇವ್ರ ಮನಸ್ಸು ಕೂಡ ಹಾಗೆ, ದೇವ್ರ ಮಕ್ಕಳ ಮನಸ್ಸು ಕೂಡ ಹಾಗೆ ಬ್ರದರ್. ಆದ್ರೆ ದೇವ್ರ ಜ್ಞಾನ ಕೊಟ್ಟಿದ್ದಲ್ವಾ ಮನುಷ್ಯರಿಗೆ? ಜ್ಞಾನ ಕೊಟ್ಟು ಅವ್ರ ಎಜುಕೇಶನ್ ಪಡ್ಕೊಂಡ್ರು, ಆ ಎಜುಕೇಶನ್ ಮುಖಾಂತರ ಅವ್ರ ಕೆಲಸ ತಗೊಳ್ತಾರೆ. ದಟ್ ಇಸ್ ಗ್ರೇಟ್ ಅಲ್ವಾ? ಅಲ್ಲ, ಈಗ ನಾನೇನ್ ಹೇಳ್ತಾ ಇದ್ದೇನೆ ಯಾವ ವಿಷಯ ನಮ್ಮ ಬಗ್ಗೆ ಅದು ಪ್ರಸಿದ್ಧಿ ಆಗ್ಬೇಕಂತ ದೇವ್ರು ಇಷ್ಟಪಡ್ತಾರೆ. ನೋಡಿ, ಅದೇ ಒಂದು ವಿಷಯವನ್ನ ಅಪೊಸ್ತಲ ಪೌಲ ಏನ್ ಮಾಡ್ತಿದ್ರೆ ಇಲ್ಲಿ ಮಾತಾಡ್ತಾ ಇದ್ದಾರೆ.
ಒಂದೆಲ್ಲ ಮ್ಯಾಗ ಇಷ್ಟು ನೀವು ಹೇಳ್ತಿರೋ ಪಾಯಿಂಟ್ ಕರೆಕ್ಟ್ ಇರ್ಬೋದು, ಬಟ್ ನಾನು ಹೇಳ್ತಿರೋದು ನಿಮ್ ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇರ್ಬೋದು, ಕರೆಕ್ಟ್ ಇರ್ಬೋದು, ಬಟ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಯಾವ ವಿಷಯದಲ್ಲಿ ದೇವರು ಹೆಮ್ಮೆ ಪಡುವಂತ ವಿಷಯವಾಗಿರುತ್ತೆ, ನಮ್ಮ ವಿಷಯವನ್ನ ತಗೊಂಡಾಗ, ನಮ್ಮ ವಿಷಯ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಾ ಇದ್ದಾಗ ಆ ವಿಷಯದಲ್ಲಿ ದೇವರು ಹೆಮ್ಮೆ ಪಡುವಂತ ವಿಷಯ ಯಾವ್ದಿರುತ್ತೆ, ಆ ಪಾಯಿಂಟ್ ಇಲ್ಲಿ ಮಾತಾಡ್ತಾ ಇದ್ದಾರೆ. ಯಾ ನೋಡ್ರಿ, ದೇವರ ಗುಣವನ್ನ ನೀವು ತಗೊಂಡಾಗ ದೇವರು ಯಾವಾಗ್ಲೂ ಒಳ್ಳೆಯವರನ್ನ ಲೋಕಕ್ಕೆ ಅವರ ಒಳ್ಳೆತನವನ್ನ ತೋರ್ಸ್ಕೊಡ್ಬೇಕಂತ ಆಸೆ ಪಡೋರಾಗಿದೆ. ಇದು ನಮ್ಮ ದೇವರ ಮನಸ್ಸು. ಒಂದು ಒಳ್ಳೆ ವ್ಯಕ್ತಿಗಳನ್ನ ಇಡೀ ಲೋಕಕ್ಕೆ ಪರಿಚಯ ಮಾಡ್ಕೊಡ್ಬೇಕಂತ ದೇವರ ಆಸೆ. ಪರಿಚಯ ಮಾಡ್ಕೊಟ್ಟಿದಾರ ದೇವ್ರು ಇಲ್ಲಿವರೆಗೂ? ನಮಗೆ ಈ ಪ್ರಪಂಚದಲ್ಲಿ ಬದುಕಿ ಬಾಳಿದಂತ ಒಳ್ಳೆ ವ್ಯಕ್ತಿಗಳನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟಿದಾರ? ಹೌದು ಕೊಟ್ಟಿದಾರಲ್ಲ ಬ್ರದರ್, ಪಿತೃಗಳ ಹಳೆ ಬಗ್ಗೆ ಒಡಂಬಡಿಕೆಗಳಲ್ಲಿ ಬಂದಾಗ. ಎಸ್, ಕರೆಕ್ಟ್ ಅಲ್ವಾ? ಅಬ್ರಾಮ್, ಆಬೇಲಿಂದ ಹಿಡಿದು ಏನೋಕನು, ಮೋಶೆ, ದಾವಿದನು, ಇವರನ್ನ ಬದುಕಿದಂತ ವಿಷಯವನ್ನ ಯಾರು ಬರ್ದಿಟ್ಟಿರೋದು ಬೈಬಲ್ ಅಲ್ಲಿ? ದೇವ್ರೇ ಅಲ್ವಾ? ಅವ್ರು ಗೊತ್ತಿತ್ತು. ಅವ್ರೇನೋ ಬರ್ದ್ರ, ನೋಡಪ್ಪ ನಾನ್ ಚರಿತ್ರೆನ ಮುಂದಿನ ಜನ ಓದ್ಬೇಕು, ಅಬ್ರಾಮ್ ಯಾವ ತರ ನೋಡಿ ನಾನು ಎಷ್ಟು ನಂಬಿಕೆನ ತೋರಿಸಿದೀನಿ, ಇದ್ರ ಬಗ್ಗೆ ಇಡೀ ಪ್ರಪಂಚ ನೋಡ್ಬೇಕು ನೋಡ್ರಿ ನನ್ ಬಗ್ಗೆ ಅನ್ಬಿಟ್ಟು ಏನ್ ಮಾಡಿದ್ರು? ಅವ್ರು ಬರ್ದ್ರಾ? ಇಲ್ಲ ಅಲ್ವಾ? ಮೋಶೆ ಏನ್ ಮಾಡಿದ್ರು? ನಾನು ಎಷ್ಟು ತಾಳ್ಮೆ ಆಗಿದ್ದ ಗೊತ್ತಾ, ಒಂದ್ ದಿವಸ ಇಡೀ ಲೋಕ ನೋಡಿ ನನ್ನ ಕಳೀರಿ ಅಂತ ಏನಾದ್ರು ಬರ್ದಿಟ್ರಾ? ಇಲ್ಲ. ಯಾರು ಕೂಡ ಅವರ ಒಂದು ಆತ್ಮಕಥೆಯನ್ನ ಅಲ್ವಾ ಏನ್ ಮಾಡಿಲ್ಲ, ಬರ್ದು ಇಡೀ ಲೋಕ ನನ್ ಬಗ್ಗೆ ತಿಳ್ಕೊಳ್ಳಿ, ನಾನು ಎಷ್ಟು ಶ್ರೇಷ್ಠ ಉಳ್ಳವನಾಗಿದ್ದೀನಿ ಅಂದ್ಬಿಟ್ಟು ಈ ಪ್ರಪಂಚದಲ್ಲಿ ಹಲವಾರು ಜನ ಬರೀತಾರಲ್ವಾ ತಮ್ಮ ಬಗ್ಗೆ, ಆ ರೀತಿ ಯಾರು ಕೂಡ ಬರ್ದಿಲ್ಲ. ಆ ರೀತಿಯಾದಂತ ಒಂದು ಆತ್ಮಕಥೆಯನ್ನ, ಅವರ ಸ್ವಂತ ಕಥೆಯನ್ನ ಬೈಬಲಲ್ಲಿ ಎಲ್ಲೂ ಆಡ್ ಮಾಡಿಲ್ಲ. ಬಟ್ ಬರ್ಸಿರೋರೆಲ್ಲ ಯಾರು? ತಂದೆಯ ದೇವರು ಅವರ ಚರಿತ್ರೆಯನ್ನ ಬರ್ದಿದ್ದಾರೆ. ಕರೆಕ್ಟ್ ಅಲ್ವಾ? ಅದಕ್ಕೆ ನಾವು ಇಬ್ರಿಯದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ನೋಡ್ತೀವಲ್ಲ, ಏನೇನ ನೋಡ್ತೀವಿ? 12ನೇ ಅಧ್ಯಾಯ 1ನೇ ವಾಕ್ಯದಲ್ಲಿ ಇಬ್ರಿಯದವರಿಗೆ 12ನೇ ಅಧ್ಯಾಯ 1ನೇ ವಾಕ್ಯ. ನಮ್ಮ ದೇಹಗಳನ್ನು ಮೀಸಲಾಗಿ ಮೆಚ್ಚುಗೆಯಾಗಿ ಇಬ್ರಿಯದವರಿಗೆ 12ನೇ ಅಧ್ಯಾಯ, ನಂಬಿಕೆ ಇಲ್ಲದೆ ಇಷ್ಟು ಮಂದಿ ಸಾಕ್ಷಿಯವರು ಮೇಘೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲಾ ಭಾರವನ್ನು ಹತ್ತಿಕೊಡುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ. ಸಾಕ ಬ್ರದರ್? ಸಾಕು ಅಲ್ವಾ? ನೋಡಿ, ಇಲ್ಲಿ ಇಷ್ಟು ದೊಡ್ಡ ಮೇಘೋದೋಪಾದಿಯಲ್ಲಿರುವಂತಹ ಸಾಕ್ಷಿಗಳು, ಈ ಸಾಕ್ಷಿಗಳನ್ನ ಯಾರು ಬರ್ದಿಟ್ಟಿದ್ದಾರೆ? ದೇವರು ಬರ್ದಿಟ್ಟಿದ್ದಾರೆ ಅಲ್ವಾ? ಅವರ ಸಾಕ್ಷಿಗಳು ನಮ್ಮ ಮುಂದೆ ಇಟ್ಟಿದ್ದಾರೆ ದೇವರು. ಅವರ ಸಾಕ್ಷಿಗಳು ಇವತ್ತು ನಮ್ಗೆ ಪ್ರಸಿದ್ಧಿ ಆಗ್ತಿದ್ಯಾ, ಫೇಮಸ್ ಆಗ್ತಿದ್ಯಾ? ಈಗ ಅಬ್ರಾಹ್ಮಣ ಒಂದ್ ಜೀವನ ತಗೊಂಡ್ರೆ ಹೆಂಗ್ ಅನ್ಸುತ್ತೆ ನಮ್ಗೆ? ಏನ್ ಜೀವನ ಮಾಡಿದ್ರ ಅವ್ರು, ಏನ್ ಲೈಫ್, ಏನ್ ನಂಬಿಕೆನ ತೋರಿಸಿದ್ದಾರೆ. ಕರೆಕ್ಟಾ? ಹೇಳ್ತೀವ ನಾವು ಅದನ್ನ, ಎಷ್ಟು ಫೇಮಸ್ ಆಗುತ್ತೆ ವಿಷಯ. ಮತ್ತೆ ನೀವು ಮೋಶೆನ ತಗೊಂಡಾಗ ಎಷ್ಟು ದೊಡ್ಡ ತ್ಯಾಗ ಮಾಡಿದ್ರಪ್ಪ, ಐಗುಪ್ತ ತಗೊಂಡ ಬಿಟ್ಟು ಬಂದ್ರಪ್ಪ. ಪ್ರಸಿದ್ಧಿ ಅಂದ್ರೆ ಫೇಮಸ್ ಆಗ್ತಿದ್ಯಾ ನಮ್ಮ ಮಧ್ಯದಲ್ಲಿ? ಇನ್ನು ಕೂಡ ಯೇಸು ಕ್ರಿಸ್ತನು ಸ್ವತಃ ತನ್ನ ಒಂದು ಜೀವನ ಚರಿತ್ರೆನ ಬರ್ದಿರ್ಲಿಲ್ಲ, ಆದ್ರೂ ಕೂಡ ಅದನ್ನ ಬರ್ದಿಟ್ಟು ದೇವ್ರ ಏನ್ ಮಾಡಿದ್ರೆ ಇವತ್ತು ಅಂದ್ರೆ ಏನಪ್ಪಾ ವಿಷಯ ಅಂದ್ರೆ, ನಮ್ಮ ತಂದೆಯಾದ ದೇವರು ಒಳ್ಳೆಯ ಗುಣಗಳಿರುವಂತಹ ವ್ಯಕ್ತಿಗಳನ್ನ ಇಡೀ ಲೋಕಕ್ಕೆ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡೋದ್ರಲ್ಲಿ ತುಂಬಾ ಸಂತೋಷವುಳ್ಳರಾಗಿದೆ, ಅವರ ಒಳ್ಳೆತನವನ್ನು. ಹಾಗೆ ಕೆಟ್ಟ ವ್ಯಕ್ತಿಗಳನ್ನ ಕೂಡ ದೇವ್ರು ಏನ್ ಮಾಡ್ತಾ ಇಲ್ಲ, ಇಂಟ್ರೊಡ್ಯೂಸ್ ಮಾಡ್ಬೇಕಂತ ದೇವ್ರು ಇಷ್ಟ ಪಡ್ತಾ ಇಲ್ಲ. ಅವ್ರ ಕೆಟ್ಟ ಗುಣಗಳನ್ನ ಎಲ್ರಿಗೂ ತೋರಿಸ್ಬೇಕು ಅಂತ ದೇವ್ರು ಇಷ್ಟ ಇಲ್ಲ. ಆದ್ರೆ ಒಂದ್ ವೇಳೆ ದೇವ್ರು ಕೆಟ್ಟ ವಿಷಯಗಳನ್ನ ತೋರಿಸ್ತಾ ಇದ್ರಂತೆ, ಉದ್ದೇಶ ಏನಪ್ಪಾ ಇರಬಹುದು? ಸತ್ಯವೇದದಲ್ಲಿ ಕೂಡ ತುಂಬಾ ಕೆಟ್ಟ ವ್ಯಕ್ತಿಗಳ ಬಗ್ಗೆ ಬರ್ದಿಟ್ಟಿದ್ದಾರೆ. ಆದ್ರೆ ದೇವರು ಅದನ್ನ ಮಾತಾಡಿದ್ರ ಉದ್ದೇಶ ಏನಪ್ಪಾ ಅಂದ್ರೆ, ಆ ಕೆಟ್ಟ ವ್ಯಕ್ತಿಗಳಿಂದ ನಾವು ಪಾಠ ಕಲ್ತು ಮತ್ತೆ ಆ ಕೆಟ್ಟ ಕೆಲಸಗಳನ್ನ ಮಾಡಬಾರ್ದು ಅಂತ ಉದ್ದೇಶಕ್ಕೋಸ್ಕರ ಬರೀತಾರೆ. ಅದು ಕೂಡ ಎಲ್ಲರ ಒಂದು ವಿಷಯಗಳನ್ನ ಬರ್ದಿಲ್ಲ, ಭವಿಷ್ಯಗಳನ್ನ ಬರ್ದಿಲ್ಲ. ಕೆಲವೊಂದು ಸಮಯದಲ್ಲಿ ಕೆಲವರಿಗೆ ತುಂಬಾ ಸಮಯಾವಕಾಶ ಕೊಟ್ಟರು ಕೂಡ ಬದಲಾವಣೆ ಆಗ್ತಾ ಇರ್ತಾರೆ ನೋಡ್ರಿ. ಇನ್ನೆಂದೂ ಅವ್ರು ಬದಲಾವಣೆ ಆಗಲ್ಲ ಅನ್ನೋ ವಿಷಯನ ಬರ್ದಿದ್ದೀವಿ. ಮೇ ಬಿ ಯುವದಾಸ್ ಕೂಡ ಇರ್ಬೋದು. ಹೀಗೆ ಒಳ್ಳೆ ವಿಷಯಗಳನ್ನ ಇದು ಪ್ರಸಿದ್ಧಿಗೆ ಬರ್ಬೇಕು ಅನ್ನೋದು ದೇವರ ಉದ್ದೇಶ ಏನಪ್ಪಾ ಅಂದ್ರೆ, ನಮ್ಮ ನಂಬಿಕೆನ ನಾವಾಗಿ ಏನ್ ಮಾಡಲ್ಲ, ಹೋಗ್ಬಿಟ್ಟು ನಮ್ಮ ಬಗ್ಗೆ ಇರುವಂತ ವಿಷಯ ಅದನ್ನ ನಾವು ಯಾರಿಗೂ ಹೇಳ್ಕೊಂಡಿರಲ್ಲ. ಬದಲಾಗಿ ನಮ್ಮ ಕ್ರಿಯೆ ಬೇರೆಯವ್ರಿಗೆ ಏನಾಗುತ್ತೆ, ಒಳ್ಳೆ ರೀತಿಯಾಗಿ ಕಾಣಿಸ್ಕೊಳ್ಳೋದ್ರಿಂದ ಅವ್ರು ಏನ್ ಮಾಡ್ತಾರೆ, ಅದ್ರ ಬಗ್ಗೆ ತುಂಬಾ ಒಳ್ಳೇದಾಗಿ ಮಾತಾಡೋದ್ರಿಂದ ಏನಾಗುತ್ತೆ, ದೇವರ ನಾಮ ಮಹಿಮೆ ಆಗುತ್ತೆ. ದೇವರ ನಾಮ ಮಹಿಮೆ ಆಗುವಂತ ವಿಷಯ ದೇವರ ಮಕ್ಕಳ ಕಿವಿಗೆ ಬಿದ್ದಾಗ ಏನಾಗುತ್ತೆ, ಸಂತೋಷವಾಗುತ್ತೆ. ಕರೆಕ್ಟಾ? ನಮ್ಮ ಮಧ್ಯದಲ್ಲೂ ಕೂಡ ಸಹೋದರ ಸಹೋದರಿಯರು ನಾವೇನ್ ಮಾಡ್ತೀವಿ, ಸಹೋದರ ಸಹೋದರಿಯರು ಒಳ್ಳೆ ವಿಷಯಗಳನ್ನ ಗಮನಿಸ್ತೀವಾ? ಒಳ್ಳೇದ್ ಗಮನಿಸ್ತೀವ ತುಂಬಾ ಕೆಟ್ಟದ್ ಗಮನಿಸ್ತೀವ? ನಮ್ಮ ಒಂದು ಸಹೋದರ ತಗೊಳ್ಳೋಣ, ಸಹೋದರನ ಯಾರಾದ್ರೂ ಸಹೋದರನ ತಗೊಳ್ಳಿ,
ನಮ್ ಜೊತೆಗಿರೋ ಸಹೋದರ ಸಹೋದರಿಯರ ತಗೊಳ್ಳಿ ಹೆಸರು, ನಿಮ್ ಮೈಂಡ್ ಅಲ್ಲಿ ಥಿಂಕ್ ಮಾಡ್ಕೊಳ್ಳಿ. ಅವ್ರ ಬಗ್ಗೆ ನಿಮ್ಗೆ ತುಂಬಾ ಒಳ್ಳೆ ವಿಷಯ ಗೊತ್ತಿದ್ಯಾ ಇಲ್ಲ ತುಂಬಾ ಕೆಟ್ಟ ವಿಷಯ ಗೊತ್ತಿದ್ಯಾ ಅಂತ ಥಿಂಕ್ ಮಾಡಿ. ಅಂದ್ರೆ ಅವ್ರ ಬಗ್ಗೆ ತುಂಬಾ ಕೆಟ್ಟ ವಿಷಯ ನಾನು ತಿಳ್ಕೊಂಡಿದ್ದೀನಿ ಅಂದ್ರೆ ನಾನು ಯಾವ್ದ್ರ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ, ಅವ್ರ ಕೆಟ್ಟ ವಿಷಯಗಳನ್ನ ಪ್ರಾಮುಖ್ಯತೆ ಕೊಡ್ತೀನಿ. ಒಳ್ಳೆ ವಿಷಯಗಳು ತಿಳಿದಿದೆ ಅಂದ್ರೆ ಅವ್ರನ್ನ ಅಲ್ಲಿನೊಂದು ಒಳ್ಳೆ ಗುಣಗಳನ್ನ ಕಂಡುಹಿಡಿದ್ರಲ್ಲಿ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದ್ದೀನಿ. ಹಾಗಾಗಿ ಏನಪ್ಪಾ ಅಂದ್ರೆ ದೇವರ ಮಕ್ಕಳು ಯಾವಾಗ್ಲೂ ಕೂಡ ನೋಡಿ, ಕರ್ತನಾದ ಯೇಸು ಕ್ರಿಸ್ತನು ಕೂಡ ಅವರು ಜೀವಿಸಿದಂತ ಜೀವಿತ ಹೇಗಿದೆ ದೇವರ ದೃಷ್ಟಿಯಲ್ಲಿ? ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿದೆ. ಅವ್ರ ಗುಣಗಳು ತುಂಬಾ ಒಳ್ಳೇದಾಗಿದೆ. ಅದನ್ನ ನಾವು ಕೂಡ ಅಕ್ಸೆಪ್ಟ್ ಮಾಡ್ತೀವಿ. ಹಾಗಂತ ಇಡೀ ಲೋಕ ಅವ್ರನ್ನ ಒಳ್ಳೆಯವರು ಅಂತ ಹೇಳ್ತಿದ್ಯಾ? ಇಲ್ಲ ಸದುಸೇರ್ ಪರಿಸರ ಅವ್ರನ್ನ ಒಳ್ಳೆಯವರು ಅಂತ ಹೇಳಿದ್ರ? ಇಲ್ಲ ರೋಮ್ ರಾಜ್ಯದವ್ರು ಒಳ್ಳೆಯವರು ಅಂತ ಹೇಳಿದ್ರ? ಇಲ್ಲ ಆಗಿರುವಂತ ಪ್ರಧಾನ ಯಾಜಕರು ಒಳ್ಳೆಯವರು ಅಂತ ಹೇಳಿದ್ರ? ಇಲ್ಲ. ಇಲ್ಲ ಹಾಗನ್ಬಿಟ್ಟು ಯೇಸು ಕ್ರಿಸ್ತನ ಗುಣ ಕೆಟ್ಟದಾಗಿತ್ತ? ಇಲ್ಲ. ಹಾಗನ್ಬಿಟ್ಟು ಅವರ ಗುಣ ಇಲ್ಲಿವರೆಗೂ ಪ್ರಸಿದ್ಧಿ ಆಗ್ಲಿಲ್ವಾ? ಆಯ್ತು. ಅಲ್ವಾ? ನಾವು ಒಳ್ಳೆತನದಲ್ಲಿ ಇದ್ದಾಗ ಎಷ್ಟೇ ಜನರು ನಮ್ಮನ್ನ ಕೆಟ್ಟದಾಗಿ ಮಾತಾಡಿದ್ರು ಆ ಒಳ್ಳೆತನ ದೇವರು ಒಂದಲ್ಲ ಒಂದು ದಿನ ಹೊರಡೆ ತರ್ತಾರೆ, ಅದನ್ನ ಪ್ರಸಿದ್ಧಿ ಮಾಡ್ತಾರೆ, ಅದನ್ನ ತಿಳಿಸ್ಕೊಡ್ತಾರೆ. ಕರೆಕ್ಟ್ ಅಲ್ವಾ? ಅದನ್ನ ನಾವು ಮಾಡ್ಬೇಕಾಗಿ. ಅದಕ್ಕೆ ನಾವು ವಾಕ್ಯದಲ್ಲಿ ಓದ್ಬೇಕಾದ್ರೆ ಒಂದು ವಿಷಯನ ಅಪೊಸ್ತಲ ಇದು ರೋಮಪುರದವರಿಗೆ 16ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ಮಾತಾಡ್ತಾರೆ. ಓದಿ, ರೋಮಪುರದವರಿಗೆ 16ನೇ ಅಧ್ಯಾಯ 19ನೇ ವಾಕ್ಯ. ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರೂ ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ನೋಡಿದ್ರ, ನಿಮ್ಮ ವಿಧೇಯತ್ವವು ಎಲ್ಲರಿಗೆ ಪ್ರಸಿದ್ಧವಾದದ್ರಿಂದ. ಸೊ ದೇವರ ಒಂದು ಸತ್ಯವನ್ನ ತಗೊಂಡ ದೇವರ ವಾಕ್ಯಗಳಲ್ಲಿ ಹಲವಾರು ಗುಣಗಳಿದೆ ಅಂತ ನಮ್ಮೆಲ್ರಿಗೂ ಗೊತ್ತು. ನಂಬಿಕೆ ಇರ್ಬೋದು, ವಿಧೇಯತೆ ಇರ್ಬೋದು, ಪರಿಶುದ್ಧ ಇರ್ಬೋದು, ಪ್ರೀತಿ ಇರ್ಬೋದು. ಯಾವ ಒಂದು ವಿಷಯ ಕೆಲವರಲ್ಲಿ ತುಂಬಾ ಹೈಲೈಟ್ಸ್ ಆಗಿ ಕಾಣಲ್ಪಡುತ್ತೋ ಅದೇನಾಗುತ್ತೆ, ಅದೊಂದು ಪ್ರಸಿದ್ಧಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಅಬ್ರಾಮ್ನಲ್ಲಿ ನಂಬಿಕೆ, ಅಬ್ರಾಮ್ನಲ್ಲಿ ಹಲವಾರು ಗುಣಗಳಿತ್ತು, ವಿಧೇಯತ್ವನೂ ಇತ್ತು. ಬಟ್ ತುಂಬಾ ಹೈಲೈಟ್ಸ್ ಆಗಿ ಯಾವ್ದಪ್ಪ ಬಂತು ಅಂದ್ರೆ ನಂಬಿಕೆ. ಮೋಶೆಯಲ್ಲಿ ಕೂಡ ತುಂಬಾ ಒಳ್ಳೆ ಗುಣಗಳಿತ್ತು, ಬಟ್ ತುಂಬಾ ಹೈಲೈಟ್ಸ್ ಆಗಿದೆ ಏನಪ್ಪಾ ಅಂದ್ರೆ ತಾಳ್ಮೆ, ಅಲ್ವಾ? ಮತ್ತೆ ಯೋಸೆಫ್ನಲ್ಲಿ ಕೂಡ ತುಂಬಾ ಒಳ್ಳೆ ಗುಣಗಳಿತ್ತು, ಬಟ್ ತುಂಬಾ ಹೈಲೈಟ್ಸ್ ಆಗಿದೆ ಏನಪ್ಪಾ ಅಂದ್ರೆ ಸೆಲ್ಫ್ ಕಂಟ್ರೋಲ್. ಸೆಲ್ಫ್ ಕಂಟ್ರೋಲ್ಗೆ ಕನ್ನಡದಲ್ಲಿ ಏನಂತ ಕರಿತೀವಿ? ಸ್ವಯಂ ನಿಯಂತ್ರಣ. ಸ್ವಯಂ ನಿಯಂತ್ರಣ. ನಮ್ಮನ್ನ ನಾವು, ನಮ್ಮ ಸ್ವ ನಿಯಂತ್ರಣ ಅಂದ್ರೆ ನಮ್ಮನ್ನ ಹತೋಟಿಯಲ್ಲಿ ಇಟ್ಕೊಳ್ಳೋದು. ಔಟ್ ಆಫ್ ಕಂಟ್ರೋಲ್ ಅಲ್ಲ, ಸೆಲ್ಫ್ ಕಂಟ್ರೋಲ್, ಅಲ್ವಾ? ಇದು ಏನಾಯ್ತು ಅಂದ್ರೆ ಅವಳಿರುವಂತ ಗುಣ ಏನಾಯ್ತು, ಪ್ರಸಿದ್ಧಿಗೆ ಬಂದಿದೆ. ಇವತ್ತು ನಾವು ಅದನ್ನ ಏನ್ ಮಾಡ್ತಿದ್ವಿ, ಸ್ಟಡಿ ಮಾಡ್ತೀವಿ. ನೋಡ್ರಿ ಎಂತ ಗುಣ ತೋರಿಸ್ತಾರೆ. ಹಾಗೆ ದೇವ್ರ ಮಕ್ಕಳು ಹಳೆ ಒಡಂಬಡಿಕೆಯಲ್ಲಿ ಜೀವನ ಮಾಡಿದಂತ ಭಕ್ತರ ಗುಣಗಳನ್ನೇ ದೇವ್ರು ಬರ್ದಿಟ್ಟಿರ್ಬೇಕಾದ್ರೆ ಹೊಸ ಒಡಂಬಡಿಕೆಯಲ್ಲಿ ಕ್ರಿಸ್ತನಿಗೋಸ್ಕರ ತಮ್ಮನ್ನ ಅರ್ಪಣೆ ಮಾಡುವಂತ ಗುಣ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಬದುಕಿದವರ ಗುಣಗಳಿಗಿಂತ ತುಂಬಾ ಶ್ರೇಷ್ಠವಾಗಿರುತ್ತಾ ಇಲ್ಲ ತುಂಬಾ ಕಡಿಮೆ ಆಗಿರುತ್ತಾ? ನೋಡ್ರಿ, ಇನ್ನು ಕೂಡ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆಯಲ್ಲಿ ಜೀವನ ಮಾಡಿದಂತ ಎಲ್ರು ಕೂಡ ಪರಲೋಕದ ಕರೆಗೆ ಕರೆಯಲ್ಪಡ್ಲಿಲ್ಲ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಅಂದ್ರೆ ಕ್ರಿಸ್ತನನ್ನ ಅಂಗೀಕರಿಸಿ ಬದುಕೋರೆಲ್ಲರೂ ಕೂಡ ನೂತನ ಸೃಷ್ಟಿಗಳಾಗಿ ಪರಲೋಕದ ಕರೆಗೆ ಕರೆಯಲ್ಪಟ್ಟಿದ್ದಾರೆ. ಅಂದ್ರೆ ಅವರ ಗುಣಗಳು ಹಳೆ ಒಡಂಬಡಿಕೆಯಲ್ಲಿ ಜೀವನ ಮಾಡಿದಂತ ಎಲ್ಲ ಭಕ್ತರಿಗಿಂತ ತುಂಬಾ ಮೇಲೆ ಆಗಿರುತ್ತಾ ಇಲ್ಲ ಕೆಳಗೆ ಇರುತ್ತಾ? ಮೇಲಾಗಿರುತ್ತೆ ಬ್ರದರ್, ಯಾಕಂದ್ರೆ ಪಾಠ ಕಲ್ತಿರ್ತೀವಲ್ಲ. ಕರೆಕ್ಟ್ ಅಲ್ವಾ? ಅಂದ್ರೆ ದೇವ್ರ ಉದ್ದೇಶ ಏನಿದೆ ಈಗ, ಮೇಲಿರ್ಬೇಕಂತಾನೆ ಉದ್ದೇಶ. ಕರೆಕ್ಟ್ ಅಲ್ವಾ? ದೇವ್ರು ಅವ್ರಿಗಿಂತ ನೀವು ಕಡಿಮೆ ಇರಿ ಅಂತ ಇಲ್ಲ, ಅವ್ರಿಗಿಂತ ನೀವು ಶ್ರೇಷ್ಠರಾಗಿಲ್ಲ. ಕರೆಕ್ಟಾ? ಯಾಕಂದ್ರೆ ನಾವು ಒಂದ್ ವಾಕ್ಯನ ಕೂಡ ಓದ್ತೀವಿ. ಮತ್ತೇನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯ ಓದಿ. ಮತ್ತೇನ ಸುವಾರ್ತೆ 11ನೇ ಅಧ್ಯಾಯ 11ನೇ ವಾಕ್ಯ. ಇವನೇ ಸ್ತ್ರೀಯರಲ್ಲಿ ಹುಟ್ಟಿದವರೊಳಗೆ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವನು ಎದ್ದಿಲ್ಲ. ಆದರೂ ಪರಲೋಕ ರಾಜ್ಯದಲ್ಲಿರುವ ಚಿಕ್ಕವನು ಅವನಿಗಿಂತಲೂ ದೊಡ್ಡವನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ನೋಡಿದ್ರಾ, ಇಲ್ಲಿ ಮಾತು ಏನಪ್ಪಾ ಇದೆಯಂತೆ, ವಾಕ್ಯ ಏನಪ್ಪಾ ಇದೆಯಂತೆ, ಸ್ತ್ರೀಗಳಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನಾದ ಯೋಹಾನನಿಗಿಂತ ದೊಡ್ಡವರಿಲ್ಲ ಅಂತ ಹೇಳಿ. ಓಕೆ, ಆದ್ರೆ ಪರಲೋಕದಲ್ಲಿ ಚಿಕ್ಕವರಾಗಿರುವವರು ಸ್ನಾನಿಕನ ಯೋಹಾನನಿಗಿಂತ ದೊಡ್ಡವರಾಗಿರ್ತಾರೆ. ಯಾವುದ್ರಲ್ಲಿ ದೊಡ್ಡವರು? ಯಾವುದ್ರಲ್ಲಿ, ಯಾವ ವಿಷಯದಲ್ಲಿ ದೊಡ್ಡವರಾಗಿರ್ತಾರೆ? ಅದನ್ನ ಅರ್ಥ ಮಾಡ್ಕೊಳ್ತಾನೆ. ಈಗ ಸ್ತ್ರೀಯಲ್ಲಿ ಹುಟ್ಟಿದವರಲ್ಲಿ ಸ್ನಾನಿಕನ ಯೋಹಾನನು ಎಲ್ಲರಿಗಿಂತ ದೊಡ್ಡವರಂದ್ಮೇಲೆ ಯಾವುದ್ರಲ್ಲಿ ದೊಡ್ಡವರಾಗಿದ್ರು ಸ್ನಾನಿಕನ ಯೋಹಾನನು? ಈ ದೊಡ್ಡವರಂತ ಮಾತು ಬಂದಿದ್ದಿಲ್ಲ, ದೊಡ್ಡವರಂತ ಬಂದಿದ್ದಿಲ್ಲ. ಜ್ಞಾನದಲ್ಲಿ, ಓಕೆ, ಜ್ಞಾನದಲ್ಲಿ ದೊಡ್ಡವರಾಗಿದ್ರ ಯಾರೋ ಸ್ನಾನಿಕನ ಯೋಹಾನ. ಓಕೆ, ಬೇರೆ? He showed the way
ಟು ಜೀಸಸ್. ಜ್ಞಾನದಲ್ಲಿ ಯಾವ ದೇವರ ಅವ್ರು ದೊಡ್ಡವರು. ರಾಜನೇ ತೋರಿಸ್ಕೊಟ್ರು. ವಿಷಯ ಏನಪ್ಪಾ ಅಂದ್ರೆ ನೋಡ್ರಿ, ಈ ವಾಕ್ಯನ ಬರ್ದಿಟ್ಬಿಟ್ಟಿದ್ದಾರೆ. ಈ ವಾಕ್ಯನ ಮತ್ತೇನ ಸುವಾರ್ತೆಯಲ್ಲಿ ಬರ್ದಿಟ್ಬಿಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಈಗ ಎಲ್ರು ಪುನರ್ತನಾಗ್ ಬರ್ತಾರೆ ಅಂತ ಇಟ್ಕೊಳ್ಳಿ. ಮೋಶೆ, ಅಬ್ರಾಮ್ ಎಲ್ರು ಪುನರ್ತನಾಗ್ ಬರ್ತಾರೆ. ಅವಾಗ ದೇವ್ರು ಎಲ್ರು ಕರೆದ್ಬಿಟ್ಟು, ನೋಡ್ರಪ್ಪ ನಿಮ್ಮಲ್ಲಿ ಎಲ್ರಲ್ಲಿ ಸ್ನಾನಿಕನ ಯೋಹಾನನೇ ದೊಡ್ಡವರು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾಕಂದ್ರೆ ವಾಕ್ಯ ಇದೆ ತಾನೆ, ದೊಡ್ಡವರಪ್ಪ ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಅವರ ಆರ್ಡ್ರಲ್ಲಿ ಲೈನ್ ಆಗಿ ನಿಲ್ಸ್ಬಿಟ್ಟು ದೊಡ್ಡವರ ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಅವಾಗ ಎಲ್ರಿಗೂ ಒಂದು ಪ್ರಶ್ನೆ ಬರುತ್ತೆ, ಯಾವ್ದ್ರಲ್ಲಿ ದೊಡ್ಡವರು ಇದ್ರು? ಏನ್ರಲ್ಲಿ ನಮ್ಗಿಂತ ಎಲ್ರಿಗಿಂತ ದೊಡ್ಡವರಾಗಿದೆ? ಜೀಸಸ್ ಪ್ರಶ್ನೆ ಗಿಂತ ಬರುತ್ತೆ ದೊಡ್ಡ ಅವ್ರಿಗೆ. ಪ್ರಶ್ನೆ ಬರುತ್ತಾ ಬರಲ್ವಾ? ಬರುತ್ತೆ brother. ಬರುತ್ತೆ. ಅದಕ್ಕೆ ದೇವ್ರು ಉತ್ತರ ಕೊಡ್ಬೇಕು ತಾನೆ. ಹೌದು ಇಂಥ ವಿಷಯದಿಂದ ದೊಡ್ಡವರು ಅಂತ ಹೇಳ್ಬೇಕು ತಾನೆ. ಹೌದು ನೋಡ್ರಪ್ಪ, ನಿಮಗಿಂತ ಆತನಿಗೆ ತುಂಬಾ ಜ್ಞಾನವಿದೆ, ಅದರಿಂದ ದೊಡ್ಡವರು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ತುಂಬಾ ಜ್ಞಾನ ಇದೆ, ದೊಡ್ಡವರು ಅಂತ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಜ್ಞಾನ ಯಾರು ಕೊಟ್ಟಿದ್ದು? ದೇವ್ರೆ. ದೇವ್ರು. ಅಂದ್ರೆ ದೇವ್ರೆ ಸ್ನಾನಿಕ ಯೋಹಾನನಿಗೆ ಜ್ಞಾನ ನೀವು ಕೊಟ್ಬಿಟ್ರಿ, ನಮ್ಗೆ ಜ್ಞಾನ ಕೊಡ್ಲಿಲ್ಲ ಅಲ್ವಾ? ನಮ್ ಕೊಟ್ಟಿದ್ರೆ ನಾವು ಏನಾಗ್ತಿದ್ವಿ? ದೊಡ್ಡವರ. ಇನ್ನೂ ಅದ್ರ ನೀವೇನ್ ಮಾಡಿದ್ರ? ಜ್ಞಾನ ಅವ್ರಿಗೆ ಕೊಟ್ಬಿಟ್ಟಿದ್ರ, ಆದ್ರಿಂದ ಅವ್ರು ದೊಡ್ಡವರು. ನಮ್ ಕೊಡ್ಲಿಲ್ಲ. ಇದು ಯಾವ ಲೆಕ್ಕ? ನೀವ್ ಅವ್ರಿಗೆ ಕೊಟ್ಟಿದ್ರ, ಅದಕ್ಕಾಗಿ ದೊಡ್ಡವರಂತ. ಇದು ಕರೆಕ್ಟ್ ಆಗಿರುತ್ತಾ ದೇವ್ರ ದೃಷ್ಟಿಯಲ್ಲಿ? ಕೊಟ್ಟಿದ್ರೆ ಇವರು ದೊಡ್ಡವರಾಗಿರ್ತಿದ್ರಲ್ವಾ? ಅಂದ್ರೆ ಯಾವ ವಿಷಯದಲ್ಲಿ ದೊಡ್ಡವರು ಅಂತ ಬರುತ್ತೆ? ಯಾವ ವಿಷಯ ದೊಡ್ಡವರು ಅಂತ ಹೇಳೋದ್ ಬರ್ತಿದೆ? ಯಾವ ವಿಷಯ ಅಂದ್ರೆ ಗೊತ್ತಿರಿದೆ ನಿಮ್ಮೆಲ್ರಿಗೂ. ಗುಣಗಳಲ್ಲೇ ಬರ್ಬೇಕು, ಖಂಡಿತ ಗುಣಗಳಲ್ಲೇ ಬರ್ಬೇಕಾ? ಗುಣಗಳನ್ನೇ ದೇವ್ರು ನೋಡ್ತಾರಂತೆ. ಎಲ್ಲರ ಗುಣಗಳಿಂದ ಇವ್ರ ಗುಣ ಹೆಂಗಿರ್ಬೇಕು? ಶ್ರೇಷ್ಠವಾಗಿದ್ದಿರ್ಬೇಕಾ? ಆ ವಿಷಯದ ಮೇಲೆ ದೇವ್ರ ಏನ್ ಮಾಡಿರ್ಬೇಕು? ಇವ್ರನ್ನ ದೊಡ್ಡವರು ಅಂತ ಕರೆದಿರ್ಬೇಕು. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಏನಪ್ಪಾ ಅಂತ ಒಂದು ಗುಣ ಇತ್ತು ಸ್ನಾನಿಕನ ಯೋಹಾನನಿಗೆ, ಬೇರೆ ಎಲ್ಲರಿಗಿಂತ ಒಂದು ದೊಡ್ಡ ಒಂದು ಸ್ಥಾನ. ಇನ್ನೊಂದು ರೀತಿ ಹೇಳ್ಬೇಕಂದ್ರೆ ಜ್ಞಾನ ಅಂತ ತಗೊಳ್ಳಿ. ಜ್ಞಾನ. ವಿಷಯ ಏನಪ್ಪಾ ಜ್ಞಾನಪ್ಪ ಅಂದ್ರೆ, ಇಡೀ ನಂಬಿಕಸ್ಥ ವೀರರಲ್ಲಿ ಯೇಸು ಕ್ರಿಸ್ತನನ್ನ ಲೋಕಕ್ಕೆ ತೋರ್ಸ್ಕೊಡುವಂತ ಅವಕಾಶ ಯಾರಿಗೆ ಸಿಕ್ಕಿತ್ತು ಅಂದ್ರೆ ಸ್ನಾನಿಕನ ಯೋಹಾನ. ಹಾಗಂತ ಮಾತ್ರ ಅವ್ರು ದೊಡ್ಡವರು ಅನ್ಬಿಟ್ರೆ ಉಳಿದವರಿಗೆಲ್ಲ ಪ್ರಶ್ನೆ ಬರುತ್ತೆ, ಯಾವ ಕಾಲದಲ್ಲಿ ಹುಟ್ಬೇಕನ್ನೋ ನಮ್ಮ ಕೈಯಲ್ಲಿತ್ತ? ಸ್ನಾನಿಕನ ಯೋಹಾನನು ಹುಟ್ಟಿದ್ದು ಯೇಸು ಕ್ರಿಸ್ತನ ಬರುವಂತ ಸಮಯದಲ್ಲಿ, ಅದಕ್ಕೆ ಅವಕಾಶ ಅವ್ರಿಗೆ ಸಿಕ್ತು. ನಾವು ಹಿಂದೆ ಹುಟ್ಟಿದ್ವಿ, ನಮ್ಗೂ ಕೂಡ ನಾವು ಅಲ್ಲಿ ಹುಟ್ಟಿದ್ರೆ ನಮಗೂ ಅವಕಾಶ ಸಿಕ್ತಿತ್ತಲ್ಲ ಅಲ್ಲ? ನಮ್ಮ ಕೈಯಲ್ಲಿಲ್ಲ. ಅಂದ್ರೆ ದೇವರು ದೊಡ್ಡವರು ಅಂತ ಕರೆಯೋದು ದೇವರು ನಮಗೆ ಕೊಡುವಂತ ವಿಷಯಗಳಲ್ಲ, ನಾವು ದೇವರಿಗೆ ಯಾವುದನ್ನ ತೋರ್ಸಿದೀವಿ ಅನ್ನೋದ್ರ ಮೇಲೆ ಇರುತ್ತೆ. ಆತ್ಮಿಕ ವರಗಳು ದೇವರಿಂದ ಬರುತ್ತೆ, ಆತ್ಮಿಕ ಫಲಗಳನ್ನ ನಾವು ಕೊಡ್ತೀವಿ. ಆತ್ಮಿಕ ವರಗಳು ದೇವ್ರು ಕೊಟ್ಟಿದ್ ಮಾತ್ರ ನಾವು ದೊಡ್ಡವರಿಗೆ ಆಗಿರಲ್ಲ. ಆತ್ಮಿಕ ಫಲಗಳನ್ನ ಯಾರು ಹೆಚ್ಚಾಗಿ ಕೊಡ್ತಾರೋ ಅವ್ರು ದೊಡ್ಡವರಾಗಿರ್ತಾರೆ. ದೇವ್ರು ಕೂಡ ಈ ದೊಡ್ಡವರನ್ನಂತ ವಿಷಯವನ್ನ ಯಾವ ರೀತಿ ತೋರಿಸ್ತಾ ಇದಾರಂತೆ, ಎಂತಹ ಗುಣಗಳನ್ನ ಸ್ನಾನಿಕನ ಯೋಹಾನನು ತೋರಿಸಿದ್ರು, ಅದ್ರ ಮೇಲೆ ಏನ್ ಮಾಡ್ತಾರೆ ದೇವ್ರು ಅವ್ರನ್ನ ದೊಡ್ಡವರು. ನೋಡ್ರಿ, ಯೋಚನೆ ಮಾಡ್ರಿ. ನೀವು ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಅನೇಕ ಭಕ್ತಗಳನ್ನ ನೋಡಿರ್ಬೋದು. ಮೋಶೆ ಒಂದು ಒಳ್ಳೆ ಜೀವನವನ್ನು ನಡೆಸ್ತಾರೆ ಅಲ್ವಾ? ದಾವಿದನು ಒಬ್ಬ ರಾಜನಾಗಿ ಹೋಗ್ತಾರೆ. ದಾನಿಯಲ್ ಒಬ್ಬ ಅರಮನೆಯಲ್ಲೂ ಕೂಡ ವಾಸ ಮಾಡ್ತಾರೆ, ದೊಡ್ಡ ಒಂದು ಅಧಿಕಾರಿಯಾಗಿರ್ತಾರೆ. ಸಾಲಮನ್ ತಗೊಂಡ್ರಿ. ಆದ್ರೆ ಸ್ವಲ್ಪ ಸ್ನಾನಿಕನ ಯೋಹಾನ ನೋಡ್ರಿ, ಯೇಸು ಕ್ರಿಸ್ತನ ಬರೋದಿಕ್ಕೆ ತನ್ನ ಅಯೋಗ್ಯನಾಗಿ, ನಾನು ಅದನ್ನ ಬರುವಂತ ರಕ್ಷಕನಿಗೆ ದಾರಿ ಸಿದ್ಧ ಮಾಡ್ಬೇಕು, ಕರ್ತನ ಹಾದಿಯನ್ನ ಸಿದ್ಧ ಮಾಡೋದಿಕ್ಕೆ ನಾನು ಯೋಗ್ಯನಾಗಿ ಇಲ್ದೆ ಹೋಗ್ಬಿಡ್ತೀನೋ ಅನ್ನೋ ಒಂದು ಉದ್ದೇಶದಿಂದ ಅಡವಿಗೆ ಹೋಗಿ ಏನನ್ನ ಹಾಕೊಂಡಿದ್ರು? ಬಟ್ಟೆ, ಕೋಟು, ಟೈ, ಚರ್ಮದ ಹೊದಿಕೆ. ಯೋಚನೆ ಮಾಡ್ರಿ, ಚರ್ಮದ ಹೊದಿಕೆ ಹಾಕೊಂಡು ಪ್ರತಿ ದಿನ ಬಿರಿಯಾನಿ ತಿನ್ಕೊಂಡು ಇದ್ಬಿಟ್ರು. ಇಲ್ಲ ಇಲ್ವಾ? ಜೇನು, ಅದು ಮಿಡತೆಗಳು, ಜೇನು ಆತನಿಗೆ ಆಹಾರವಾಗಿದೆ. ಇವತ್ತು ನಮ್ಮ ಮನೇಲಿ ಮಾಡಿದಂತ ಅಡಿಗೆನ ಸಾಂಬಾರ ಏನೋ ಮಾಡಿರ್ತೀನಿ ಅಂತ ತಿಳ್ಕೊಳ್ಳಿ, ಬಿರಿಯಾನಿನೇ ಇರ್ಲಿ, ಒಂದ್ ವಾರ ಪೂರ್ತಿ ನಮ್ ಕೈಯಿಂದ ಬಿರಿಯಾನಿನೇ ತಿನ್ನಕ್ಕಾಗುತ್ತಾ? ಇಲ್ಲ. ಯೋಚನೆ ಮಾಡ್ರಿ, ನಮ್ ನಾಲಿಗೆ ಏನ್ ಕೇಳುತ್ತೆ? ಟೇಸ್ಟಿ ಕೇಳುತ್ತಾ? ಇವತ್ತು ಇದ್ದಿದ್ದ ಅಡಿಗೆ ನನ್ಗೆ ಮಧ್ಯಾಹ್ನನೂ ಬೇಡ, ನನ್ಗೆ ಬೇರೆ ಅಡಿಗೆ ಬೇಕು, ರಾತ್ರಿ ಇನ್ನೂ ಬೇರೆ ಬೇಕು, ನಾಳೆ ಯಾವ್ದು ಇವತ್ತಿದ್ದು ಯಾವ್ದು ನಾಳೆ ಇರ್ಬಾರ್ದು. ಯೋಚನೆ ಮಾಡ್ರಿ ಸಹಜವಾಗಿ ನಮ್ಮ ಲೈಫ್ ಹೆಂಗ್. ಆದ್ರೆ ಈ ಭೂಲೋಕದ ಆಶೀರ್ವಾದಕ್ಕೆ ಕರೆಯಲ್ಪಟ್ಟಂತ ಒಬ್ಬ ವ್ಯಕ್ತಿಗೆ ದೇವ್ರು ಏನ್ ಆಹಾರ ಕೊಟ್ಬಿಟ್ಟಿದ್ರು, ಏನ್ ಆಹಾರ ಮಾಡ್ತಿದ್ರು, ಊಟ ಮಾಡ್ತಿದ್ರು ಅವರು? ಮಿಡತೆ. ಮಿಡತೆ ಮಸಾಲ ಹಾಕ್ಬಿಟ್ಟು ನಾವು ಚೆನ್ನಾಗಿ ಫ್ರೈ ಮಾಡ್ತಿದ್ರ ಅಲ್ವಾ? ನಮ್ಮಲ್ಲಿರುವಂತ ಸ್ಪೈಸಿ ಇರ್ತಿತ್ತು ಅವಾಗ ಅವ್ರ ಹತ್ರ. ಮಸಾಲಾ ಪ್ಯಾಕೆಟ್ ತಂದ್ಬಿಟ್ರೆ 10 ರೂಪಾಯಿ ಕೊಟ್ರೆ ಮಸಾಲಾ ಪ್ಯಾಕೆಟ್ ಸಿಕ್ಬಿಡುತ್ತೆ. ಚಿಕನ್ ಮಸಾಲಾ, ಮಟನ್ ಮಸಾಲಾ ತಗೊಂಬಂದ್ಬಿಟ್ಟು
ಮಿಡಿತೆನ ಚೆನ್ನಾಗಿ ಆಯಿಲ್ ಹಾಕ್ಬಿಟ್ಟು ರೋಸ್ಟ್ ಮಾಡ್ಕೊಂಡು ತಿಂತಿದ್ರಾ? ಇಲ್ಲ. ತಿಂದಿರ್ಬೋದು. ಉಪ್ಪು ಖಾರ ಹಾಕೊಂಡು ತಿಂದಿರ್ಬೋದಾ? ಯೋಚನೆ ಮಾಡ್ರಿ, ಹೆಂಗಿದ್ದಿರ್ಬೋದು ಅವ್ರ ಲೈಫ್ ನೋಡ್ರಿ, ಯೋಚನೆ ಮಾಡ್ರಿ. ಏನಕ್ಕೆ ಬೇಕಾಯ್ತು ಯೋಹಾನನ್ಗೆ ಇವತ್ತು ಲೈಫ್? ಬೇಕಾಗಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ಆದ್ರೂ ಕೂಡ ಏನ್ ಮಾಡಿದ್ರೆ, ಕರ್ತನ ದಾರಿನ ಸಿದ್ಧ ಮಾಡೋದಕ್ಕೆ ತನ್ನ ಸಿದ್ಧತೆ ಮಾಡ್ಕೊಳ್ಳುವಂತ ಒಂದು ಉದ್ದೇಶದಿಂದ ಅಡವಿಯಲ್ಲಿ ಕೂಗುವನ ಶಬ್ದವದ ಅಂತ ಹೇಳ್ತಾರಲ್ವಾ, ಯೆಶಾಯನು ಬರೆದಂತ ಇದ್ರಲ್ಲಿ ಪ್ರವಾದನ ಗ್ರಂಥದಲ್ಲಿ ಆ ಮಾತು ನೆರವೇರೋದಕ್ಕೆ ತನ್ನ ಸಿದ್ಧ ಮಾಡ್ಕೊಂಡ್ರು ನೋಡ್ರಿ. ಸಿದ್ಧ ಮಾಡ್ಕೊಂಡು ಯೇಸು ಕ್ರಿಸ್ತನಿಗೋಸ್ಕರ ತನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ರು. ಕ್ರಿಸ್ತನಿಗೋಸ್ಕರ ಪರಲೋಕದ ಕರೆ ಇಲ್ದೇ ಇದ್ರು ಕೂಡ, ಈ ಭೂಲೋಕದ ಕರೆ ಇದ್ರು ಕೂಡ ತನ್ನನ್ನ ಸಂಪೂರ್ಣ ನಿರಾಕರಿಸಿ ಶರೀರವನ್ನ ತ್ಯಾಗ ಮಾಡಿದ್ರು ನೋಡ್ರಿ. ಆಹಾರ, ವಸ್ತ್ರ ಎರಡು ಕೂಡ ಸಿಂಪ್ಲಿಸಿಟಿ ಅಂದ್ರೆ ಹೈ ಸಿಂಪ್ಲಿಸಿಟಿ ಅಲ್ವಾ? ಅದಕ್ಕೆ ಯೋಹಾನನ ಬಗ್ಗೆ ಮಾತಾಡ್ಬೇಕಾದ್ರೆ ಇನ್ನು ಎಷ್ಟೋ ವಿಷಯ ಇದೆ ಕ್ರಿಸ್ತನ ಪ್ರೀತಿ ಸರಿ ಇದೆ. ಒಂದಲ್ಲ ಎರಡಲ್ಲ ಯೋಹಾನನ ಬಗ್ಗೆ ಮಾತಾಡ್ಬೇಕಾದ್ರೆ ಆ ಧೈರ್ಯ, ಆ ನಂಬಿಕೆ ಎಲ್ಲವನ್ನ ನೀವು ತಗೊಂಡ್ರೆ ದೇವರೇನ್ ಮಾಡ್ತಾರೆ, ಯಾರು ಕೂಡ ಸ್ನಾನಿಕನ ಯೋಹಾನನ ಒಂದು ಕ್ಯಾರೆಕ್ಟರ್ಗೆ ಬೀಟ್ ಮಾಡಕ್ ಆಗಿರ್ಲಿಲ್ಲ. ಎಲ್ರು ಕೂಡ ತೋರಿಸಿದ್ರು ಕೂಡ. ಆದ್ರೆ ಅಂತಹ ಜೀವನವನ್ನ ಹಲವಾರು ವರ್ಷಗಳವರೆಗೆ ಜೀವಿಸ ಮಾಡಿ ಕೊನೆಗೆ ಏನ್ ಮಾಡಿದ್ರು, ಆಯ್ತಪ್ಪ ಇಷ್ಟು ದಿನ ಬದುಕಿದ್ಯಾ, ನೀನು ಪರಲೋಕದ ಕರೆಗೆ ಬರಲ್ಲ. ಹೇಗೆ ಒಂದು ಕುರಿ ಮೇಯಿಸೋವನ್ನ ದಾವಿದನ ತಗೊಂಡು ನಾನು ಒಂದು ಅರಸನಾಗಿ ಮಾಡಿದ್ನೋ, ಹೇಗೆ ಒಬ್ಬ ಯೋಸೇಫನ ಐಗುಪ್ತಕ್ಕೆ ಅಧಿಕಾರಿಯಾಗಿ ಮಾಡಿದ್ನೋ, ಹೇಗೆ ಸಾಧನವಾಗಿದಂತ ಒಬ್ಬ ಯುವಕನಾದ ದಾನಿಯೇಲನ ತಗೊಂಡೋಗಿ ಬಾಬಿಲೋನಿಗೆ ಒಬ್ಬ ಅಧಿಕಾರಿಯಾಗಿ ಮಾಡಿದ್ನೋ, ನೀನು ಕೂಡ ಒಳ್ಳೆ ವ್ಯಕ್ತಿ ಆಗಿದ್ಯಾ ಸ್ನಾನಿಕನ ಯೋಹಾನನೇ, ನೀನಿನ್ನ ಇಸ್ರೇಲ್ ಜನರಿಗೆ ಒಬ್ಬ ಅಧಿಕಾರಿಯಾಗಿ ಮಾಡ್ತೀನಿ ಅಂತ ಮಾಡಿದ್ರಾ? ಇಲ್ಲ. ಕೊನೆಗೆ ಏನಾಯ್ತು ಲೈಫ್? ತಾಲೇನೆ ಕಟ್ ಮಾಡ್ಬಿಟ್ರು ತಲೆ ಕಟ್ ಮಾಡ್ಬಿಟ್ರು. ಇರೋದು ಅಲ್ವಾ? ಯೋಚನೆ ಮಾಡ್ರಿ, ಎಂತ ಲೈಫ್ ಲೀಡ್ ಮಾಡಿದ್ರು ನೋಡ್ರಿ ಕ್ರಿಸ್ತನ ಪೀಟೇಸ್ ಅವ್ರೆ. ಯಾಕೆ ನಾವು ಈ ಪಾಯಿಂಟ್ ನೋಡ್ತಾ ಇದೀವಿ ಈಗ? ನಾವ್ ಯಾಕೆ ಸ್ನಾನಿಕನ ಯೋಹಾನನಿಗೆ ಬಂದಿದೀವಿ? ಯೋಚನೆ ಮಾಡ್ರಿ, ಇಂತ ಒಂದ್ ಲೈಫ್ ನಾವು ಲೀಡ್ ಮಾಡಿರ್ಬೇಕಾದ್ರೆ ಇದಕ್ಕಿಂತ ಸ್ನಾನಿಕ ಯೋಹಾನನಿಗಿಂತ ದೊಡ್ಡವರು ಯಾರು ಹುಟ್ಟಿಲ್ಲ. ಆದ್ರೂ ಪರಲೋಕದಲ್ಲಿ ಚಿಕ್ಕವನಾಗಿರ್ತಾರಲ್ಲ, ಅವನು ಸ್ನಾನಿಕನಾದ ಯೋಹಾನನಿಗಿಂತ ಏನಾಗಿರ್ತಾರಂತೆ? ದೊಡ್ಡವರಾಗಿರ್ತಾರಂತೆ. ನಮ್ಮ ಗುಣ ಅದಕ್ಕಿಂತ ಏನಾಗಿರ್ಬೇಕು ದೇವ್ರ ದೃಷ್ಟಿಯಲ್ಲಿ? ಹೆಚ್ಚಾಗಿ ಬೆಳೆದಿರ್ಬೇಕು. ದೇವ್ರು ಇದನ್ನೇ ಯೋಚನೆ ಮಾಡ್ತಾ ಇದ್ದಾರೆ. ಈ ರೀತಿ ವಿಷಯಗಳನ್ನ ದೇವ್ರು ಪ್ರಸಿದ್ಧಿ ಪಡಕ್ ಇಷ್ಟಪಡ್ತಾ ಇದಾರೆ ನೋಡ್ರಿ. ಪರಲೋಕ ಚಿಕ್ಕವರಾಗಿದ್ರೆ ಸ್ನಾನಿಕನ ಯೋಹಾನಂತ ದೊಡ್ಡವ್ರು ನೋಡ್ರಿ ಅಂತ ಒಂದಿನ ನಮ್ಮನ್ನ ದೇವ್ರು ತೋರ್ಸಕ್ಕೆ ಏನು ಗುಣ ಇರುತ್ತೆ ನಮ್ಮಲ್ಲಿ ವಿಶೇಷವಾಗಿ? ಯಾವ ಗುಣ ಬೆಳೆಸ್ಕೊಂಡಿರ್ತೀವಿ? ಯೋಚನೆ ಮಾಡ್ರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನೋಡ್ರಿ, ಸ್ನಾನಿಕನಾದ ಯೋಹಾನನು ಈ ಪ್ರಪಂಚದಲ್ಲಿ ಅಂದ್ರೆ ಇಸ್ರೇಲ್ ಜನರ ಮಧ್ಯದಲ್ಲಿ ನಾನು ಏನಾದ್ರೂ ಇದ್ರೆ ಇವರ ಆಚಾರ ವಿಚಾರ ಅಭ್ಯಾಸಗಳನ್ನ ನಾನು ಅಭ್ಯಾಸ ಮಾಡ್ಕೊಂಡು ನಾನು ಕೆಟ್ಟವನಾಗಿ ಬರುವಂತ ರಕ್ಷಣೆಗೆ ದಾರಿ ಸಿದ್ಧ ಮಾಡೋದಕ್ಕೆ ಯೋಗ್ಯನಾಗಿ ಇಲ್ದೇ ಹೋಗ್ಬಿಡ್ತೀನೋ ಅಂತ ಉದ್ದೇಶದಿಂದ ಅಡವಿಗೆ ಹೊಟ್ಟೋದ್ರು. ಪಾಪಿಗಳ ಸಂಗ್ರಹ ಜೀವನ ಮಾಡದೆ ತಮ್ಮನ್ನ ಪ್ರತ್ಯೇಕ ಮಾಡ್ಕೊಂಡ್ರು. ಆದ್ರೆ ಯೇಸು ಕ್ರಿಸ್ತನು ಅವ್ರಿಗಿಂತ ಪರಿಶುದ್ಧ ಒಂದು ಏನ್ ಮಾಡಿದ್ರು? ಪಾಪಿಗಳ ಮಧ್ಯದಲ್ಲೇ ಜೀವಿಸಿದ್ರು ಅಲ್ವಾ? ಪಾಪಿಗಳ ಮಧ್ಯದಲ್ಲೇ ಜೀವಿಸಿದ್ರು. ಸುತ್ತಲೂ ಪಾಪ ಇದೆ, ಆದ್ರೆ ಎಲ್ಲಿ ಪಾಪ ಇಲ್ಲ? ಯೇಸು ಕ್ರಿಸ್ತನಲ್ಲಿ ಪಾಪ ಇಲ್ಲ. ಅವ್ರ ಎಲ್ಲ ಕಡೆ ಏನಿದೆ ಸುತ್ತುವರಿಯಲ್ಪಟ್ಟಿರೋದಲ್ಲ ಬರೀ ಪಾಪಗಳೇ, ಆದ್ರೆ ಕ್ರಿಸ್ತನಲ್ಲಿ ಸ್ವಲ್ಪ ಕೂಡ ಪಾಪವಿಲ್ಲ. ಇದೆ. ನಾವು ದೊಡ್ಡವರಾಗೋದಕ್ಕೆ ಕರೆಯಲ್ಪಟ್ಟಂತ ಒಂದ್ ಕಾರಣ ಏನಪ್ಪಾ ಅಂದ್ರೆ, ಕ್ರಿಸ್ತನ ಹಿಂಬಾಲಿಸುವಂತವ್ರು ನಾವು ಪಾಪಿಗಳ ಮಧ್ಯದಲ್ಲೇ, ಪಾಪದ ಲೋಕದಲ್ಲೇ, ನಮ್ಮ ಸುತ್ತಮುತ್ತಲು ಪಾಪಗಳ ದುಷ್ಪ್ರೇರಣೆ ಮಾಡುವಂತ ಸನ್ನಿವೇಶಗಳ ಮಧ್ಯದಲ್ಲೇ, ಮಾಂಸಿಕ ಬೆಳವಣಿಗೆದಲ್ಲೇ ನಾವು ಜೀವನ ಮಾಡ್ತಿದ್ರು. ಪಾಪವನ್ನ ನಾವು ಜಯಿಸಿ ಬರೋವರಾಗಿದೆ. ಬಿಟ್ಟು ಓಡೋದಲ್ಲ. ಅಡವಿಯಲ್ಲಿ ನಾನು ಇದ್ಬಿಡ್ತೀನಪ್ಪ. ಈಗ ಋಷಿಗಳೆಲ್ಲ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಪ್ರಪಂಚದಲ್ಲಿಂದ ಕೆಟ್ಟವನಾಗ್ಬಿಡ್ತೀನಿ ತಪಸ್ ಮಾಡ್ತಾರೆ ಅಂತ ಹೇಳ್ತಾರಲ್ವಾ? ಇಲ್ಲಲ್ಲ, ತುಂಬಾ ದೊಡ್ಡ ಆ ರೀತಿ ಜೀವನ ಮಾಡೋದು ಓಕೆ. ಬಟ್ ಪಾಪಿಗಳ ಮಧ್ಯದಲ್ಲಿ, ಪಾಪದ ಲೋಕದಲ್ಲಿ ಇದ್ದು ಪಾಪ ಮಾಡದೇ ಇರ್ಬೇಕು. ಇದು ದೇವ್ರ ಉದ್ದೇಶ. ಸೊ ದೇವ್ರು ಇದನ್ನೇ ಎದುರು ಮಾಡ್ತಾ ಇದ್ದಾರೆ. ಹೀಗೆ ದೇವ್ರೇನ್ ಮಾಡ್ತಾರೆ, ಇಂಥ ವಿಷಯಗಳನ್ನ ಇಡೀ ಲೋಕಕ್ಕೆ ಪ್ರಸಿದ್ಧಿಗೆ ತರ್ಬೇಕಂತ ಇಷ್ಟಪಡ್ತಾ ಇದಾರೆ. ಇಡೀ ಲೋಕಕ್ಕೆ ಪ್ರಸಿದ್ಧಿ ತರ್ಬೇಕಂದ್ರೆ ಏನರ್ಥ? ಒಂದು ದಿನ ನಮ್ಮ ಗುಣಗಳನ್ನ ಇಡೀ ಲೋಕದ ಮುಂದೆ ಇಡ್ಬೇಕಂತ ದೇವ್ರ ಉದ್ದೇಶ. ನಮ್ಮನ್ನ ಇಡೀ ಲೋಕಕ್ಕೆ ತೋರಿಸ್ಬೇಕು. ಹೇಗೆ ಮೇಘದೋಪದಲ್ಲಿರುವಂತ ಇಷ್ಟು ದೊಡ್ಡ ಸಾಕ್ಷಿಗಳನ್ನ ದೇವ್ರು ತೋರ್ಸಿದ್ರು, ಸಭೆನ ಕೂಡ ಮುಂದೆ ಇಡ್ಬೇಕಂತ ದೇವ್ರು ಆಸೆ ಪಡ್ತಾ ಇದಾರೆ. ಇಲ್ಲಿವರೆಗೂ ಸಭೆನ ಯಾರಿಗೂ ತೋರ್ಸಿಲ್ಲ. ತೋರ್ಸಿದ್ರಾ? ಇಲ್ಲ. 1,44,000 ಜನರ ಒಂದು ಜೀವನ ಹೇಗಿರುತ್ತೆ, ಆ ಜೀವನ ತೋರ್ಸೋದಿಕ್ಕೆ ದೇವ್ರು ತುಂಬಾ ಆಸೆಯಿಂದ ಕಾಯ್ತಾ ಇರ್ತಾರ. ಇವ್ರ ಬಗ್ಗೆನೇ ಇಷ್ಟೊಂದು ಬರ್ದಿಟ್ಟಿರ್ಬೇಕಾದ್ರೆ ನಮ್ ಬಗ್ಗೆ ಬರಿದೆ ಬಿಟ್ಬಿಡ್ತಾರ? ನಮ್ ಬಗ್ಗೆ ತೋರಿಸ್ದೆ ಬಿಟ್ಬಿಡ್ತಾರ? ಕಾಯ್ತಾ ಇದಾರೆ. ಒಂದಲ್ಲ ಒಂದು ದಿನ ನನ್ನ ಮಗಳ ತ್ಯಾಗವನ್ನ ನೋಡ್ರಿ, ಬನ್ರಿ ನೋಡ್ರಿ ಏನ್ ತ್ಯಾಗ ಮಾಡಿದ್ರೆ ನೋಡ್ರಿ. ನೀವ್ ಎಷ್ಟೆಲ್ಲಾ ಕಷ್ಟಗಳು ಕೊಟ್ರಿ, ನಿಮ್ಮ ಲೋಕದಲ್ಲಿ ಎಷ್ಟೆಲ್ಲಾ ದುಷ್ಪ್ರೇರಣೆ ಇತ್ತು, ದುಷ್ಟ ಮೃಗಗಳ ಮಧ್ಯದಲ್ಲಿ ಗರ್ಜಿಸುವ ಸಿಂಹವಾದ ಸೈತಾನ ಇರುವಂತ ಸಮಯದಲ್ಲೂ ಕೂಡ ನನ್ನ ಮಕ್ಕಳು ಕುರಿಗಳ ಹಾಗೆ
ಪಾರಿವಾಳದ ಹಾಗೆ ಹೇಗೆ ಜೀವನ ಮಾಡಿದ್ರು ನೋಡ್ರಿ ಅಂತ ತೋರ್ಸಕ್ಕೆ ದೇವ್ರೇನ್ ಮಾಡ್ತಾ ಇದ್ರೆ ಆಸೆ ಪಡ್ತಾ ಇದ್ರು. ಕಾಯ್ತಾ ಇದ್ದಾರೆ. ಇಲ್ವಾ? ತೋರ್ಸ್ಬೇಕಾದ್ರೆ ದೇವ್ರು ಹೆಂಗಿರ್ಬೇಕು? ಈಗ ನಮ್ಮ ಮಕ್ಕಳನ್ನ ನಾವು ಹೆಮ್ಮೆಯಾಗಿ ಮಾತಾಡ್ತೀವಿ ಅಂದ್ರೆ ಯಾವ ವಿಷಯದಲ್ಲಿ ಮಾತಾಡ್ತೀವಿ? ಅವ್ರು ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಮಾರ್ಕ್ಸ್ ತಗೊಂಡಿಲ್ಲ, ಎಲ್ಲೋ ಒಂದ್ ಸ್ಟೇಜ್ ಅಲ್ಲಿ ನಿಂತ್ಕೊಂಡು ಪ್ರೈಸ್ ತಗೊಂಡಾಗ ಏನಂತ ಹೇಳ್ತೀವಿ ನಾವು? ನನ್ ಮಗ, ನನ್ ಮಗಳು ಅಂತ ಹೇಳ್ತೀವಾ? ಇಲ್ಲ ನನ್ ತುಂಬಾ ಆಪ್ತರಾಗಿರೋರು ಒಳ್ಳೆ ಒಂದ್ ಕೆಲಸ ಮಾಡ್ಬಿಟ್ರೆ ಬ್ರದರ್ ಅವ್ರು ನನ್ನವರು, ನನ್ ಪರಿಚಯದವ್ರು ಅಂತ ಹೇಳ್ತೀವಾ? ಅದೇ ತಪ್ಪು ಮಾಡಿರೋದನ್ನ ಹೇಳ್ತೀವ ನಾವು? ಏನೋ ಮಿಸ್ಟೇಕ್ ಮಾಡ್ಬಿಟ್ರೆ ಅವ್ರು ಹೋಗ್ಬಿಟ್ಟು ಅವ್ರು ಯಾರು ಗೊತ್ತಾ ನನ್ ಫ್ರೆಂಡ್ ಅಂತ ಹೇಳ್ತೀವಾ? ಇಷ್ಟಪಡಲ್ಲ. ದೇವ್ರು ಕೂಡ ಒಳ್ಳೆದನ್ನ ಮಾಡಿದ್ರೆ ಹೇಳ್ಬೋದು. ಎಸ್, ದೇವ್ರು ಕೂಡ ನಮ್ಮ ಒಳ್ಳೆತನವನ್ನ ಇಡೀ ಲೋಕಕ್ಕೆ ತೋರಿಸಿ ಇವರು ನನ್ನ ಮಕ್ಕಳು ಅಂತ ಹೇಳಕ್ ಇಷ್ಟ ಪಡ್ತಾ ಇದ್ದಾರೆ ಕ್ರಿಸ್ತನ ಪ್ರೀತಿಯ ಸಹೋದರ. ಹಾಗೆ ನಮ್ಮ ವಿಷಯಗಳು ಏನಾಗ್ಬೇಕು? ಪ್ರಸಿದ್ಧಿಗೆ ಬರ್ಬೇಕು. ನಮ್ಮ ಒಳ್ಳೆ ಗುಣಗಳು ಅದು ಮುಚ್ಚು ಮರೆಯಾಗಿರೋದಕ್ಕೆ ದೇವ್ರ ಉದ್ದೇಶ ಅಲ್ಲ, ಅದು ಹೈಡ್ ಆಗಿರ್ಬೇಕು, ಯಾರಿಗೂ ಗೊತ್ತಾಗ್ಬಾರ್ದು ಅಂತ. ಇವತ್ತು ಅದನ್ನ ಎಷ್ಟು ಜನ ಗಮನಿಸ್ದೇ ಹೋಗ್ತಾರೋ, ಆದ್ರೆ ಗಮನಿಸುವವರ ಯಾರು? ದೇವರು. ಮನುಷ್ಯರು ಗಮನಿಸದೇ ಇರ್ಬೋದು, ಮನುಷ್ಯರು ನಾವು ನಮ್ಮಲ್ಲಿರುವಂತ ಒಳ್ಳೆ ಗುಣಗಳ ಕೆಟ್ಟ ರೀತಿಯಲ್ಲಿ ಕೂಡ ನೋಡ್ಬೋದು. ಯೇಸು ಕ್ರಿಸ್ತನು ತನ್ನನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿದಾಗ ಸದುಸೇರು ಪರಿಸರ ಆತನ ಕೆಟ್ಟವರಾಗಿ ನೋಡಿದ್ರು, ಪ್ರಧಾನ ಯಾಜಕರ ಆತನಲ್ಲಿ ತಪ್ಪನ್ನ ಕಂಡಿಡಿದ್ರು, ರೋಮ್ ಸೋಲ್ಜರ್ಸ್ ಅವನ್ನ ಓಡಿದ್ರು ಕೂಡ. ಆದ್ರೆ ದೇವ್ರೇನ್ ಮಾಡಿದ್ರು? ಇಡೀ ಲೋಕದ ರಕ್ಷಕನಾಗಿ ನೇಮಿಸಿದ್ರು. ಇವತ್ತು ಕೂಡ ನಾವು ಇಂತಹ ಪರಿಸ್ಥಿತಿಯಲ್ಲಿ ಎಂತಹ ಗುಣಗಳನ್ನ ತೋರ್ಸಿದ್ಬಿಟ್ಟು ಇವತ್ತು ದೇವ್ರು ತೋರ್ಸಕ್ ಹೋಗಲ್ಲ ಖಂಡಿತವಾಗ್ಲು. ಇವತ್ತು ತೋರ್ಸಿದ್ರೆ ಯಾರಿಗೂ ಕೂಡ ಏನಾಗಲ್ಲ, ಗೊತ್ತಾಗಲ್ಲ. ಆದ್ರೆ ಮುಂದೊಂದು ದಿನ ಖಂಡಿತವಾಗ್ಲು ತೋರ್ಸೇ ಅಲ್ವಾ? ಸಂತೋಷ ಪಡುವಂತ ರೀತಿಯಲ್ಲಿ ತೋರಿಸ್ತಾರೆ. ಆದ್ರೆ ಡಿಸೈಡ್ ಮಾಡ್ಬೇಕಾಗಿರೋದು ನಾವು ನಮ್ಮ ಗುಣಗಳಿಂದ ದೇವ್ರನ್ನ ಮಹಿಮೆ ಪಡಿಸ್ತೀವ, ಇಲ್ಲ ದೇವ್ರನ್ನ ದುಃಖ ಪಡಿಸ್ತೀವ? ದೇವ್ರ ನಮ್ಮ ಬಗ್ಗೆ ಹೆಮ್ಮೆಯಾಗಿ ಹೇಳ್ಕೊಳ್ಳೋಷ್ಟು ನಾವು ಜೀವನವನ್ನ ಮಾಡಕ್ ಹೋಗ್ತೀವ, ಇಲ್ಲ ದೇವ್ರ ನಮ್ಮನ್ ಬಗ್ಗೆ ಮಾತಾಡಕ್ಕೆ ನಾಚಿಕೆ ಪಡುವಂತ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ? ಯಾರ ಕೈಲಿದೆ? ನಮ್ಮ ಕೈಲಿ. ಯಾಕಂದ್ರೆ ನಮ್ಮ ಗುಣಗಳನ್ನ ಅದೇನಾಗ್ಬೇಕು? ಪ್ರಸಿದ್ಧಿಗೆ ಬರ್ಬೇಕಂತ ಇಷ್ಟ ಪಡ್ತಾ ಇದಾರೆ. ಅದನ್ನೇ ಸತ್ಯದಲ್ಲಿ ಕೆಲವೊಂದು ವಿಷಯವನ್ನ ಬರ್ದಿಟ್ಟಿದ್ದಾರೆ. ಓದಿ ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 14ನೇ ವಾಕ್ಯ. ಬ್ರದರ್ 5:14. ನೀವು ಲೋಕವಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಮರೆಯಾಗಿರಲಾರದು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿರುವ ಊರು ಏನಾಗಿರಲ್ಲ, ಮರೆಯಾಗಿರಲ್ಲ. ನೀವು ಪ್ರಸಿದ್ಧಿಗೆ ಬರ್ತೀರಾ, ನೀವೆಲ್ಲರೂ ಕಾಣಿಸ್ಕೊಳ್ಳುವಂತ ರೀತಿಯಲ್ಲಿ ಇರ್ತೀರಾ, ನೀವು ಹೈಡ್ ಆಗಿರಲ್ಲ, ನೀವು ಬೆಳಕು ಅಂತ ಹೇಳ್ತೀರಿ. ನೀವು ಲೋಕಕ್ಕೆ ಬೆಳಕು ಅಂದ್ರೆ ಏನಪ್ಪಾ ಅರ್ಥ? ನೀವು ಲೋಕಕ್ಕೆ ಬೆಳಕು ಅಂದ್ರೆ ಇಲ್ಲಿ ಲೋಕದಲ್ಲಿರುವಂತಹ ಹಲವಾರು ಬೆಳಕುಗಳಲ್ಲಿ ನೀವು ಒಂದು ಬೆಳಕು ಅಂತ ಹೇಳಿದಾರಾ? ತುಂಬಾ ಲೈಟ್ಸ್ ಇದೆ, ನೀವು ಒಂದು ಲೈಟ್ಸ್ ಅಂತ ಹೇಳಿದ್ರಾ? ಎಲ್ಲ ಏನಂತ ಹೇಳಿದ್ರೆ ನೀವು ಮಾತ್ರನೇ ಲೋಕಕ್ಕೆ ಬೆಳಕು ಅಂತ ಹೇಳ್ತಾ ಇದಾರೆ. ಅಂದ್ರೆ ಲೋಕದಲ್ಲಿರುವಂತ ಉಳಿದಿರುವಂತ ವಿಷಯಗಳೆಲ್ಲ ಏನಾಗಿದೆ? ಕತ್ತಲೆ ಆಗಿದೆ. ಅಂದ್ರೆ ಏನರ್ಥ? ಒಂದು ವೇಳೆ ಕತ್ತಲೆಯಲ್ಲಿ ಒಂದ್ ವ್ಯಕ್ತಿ ಇದನ್ನ ನೋಡಿ ಯಾವುದೋ ವಸ್ತು ಅಂತ ನಾನು ತಗೊಂಡ್ರೆ ಬೆಳಕಲ್ಲಿ ನೋಡಿದಾಗ ಅವ್ನ ಕೈಲಿ ಇರಲ್ಲ. ನಾನು ಏನೋ ತಗೊಂಡ್ನಪ್ಪ ಕತ್ಲೆಯಲ್ಲಿ ನೋಡಿದ್ರೆ ಬೆಳಕಲ್ಲಿ ಗೊತ್ತಾಗ್ತಿದ್ ನಿಜ ಏನಂತ. ಆದ್ರೆ ನೀವೇ ಬೆಳಕಾಗಿದ್ರೆ ಅಂದ್ಮೇಲೆ ಇಡೀ ಲೋಕ ಇವತ್ತು ಏನನ್ನೆಲ್ಲ ಫಾಲೋ ಮಾಡ್ತಾ ಇದೆಯೋ ಅದೆಲ್ಲ ಒಂದಿನ ವೇಸ್ಟ್ ಆಗುತ್ತೆ, ಅದು ಏನು ಇಲ್ದ ಹೋಗ್ಬಿಡುತ್ತೆ. ಆದ್ರೆ ದೇವ್ರ ಮಕ್ಳು ಏನಾಗಿದ್ದಾರೆ? ದೇವರ ಮಕ್ಕಳು ಗುಣಗಳು ಏನಿದೆಯಲ್ಲ, ಅವ್ರ ಲೋಕಕ್ಕೆ ಬೆಳಕಾಗಿದ್ದಾರೆ ಅಂದ್ರೆ ಅವರಲ್ಲಿರುವಂತ ಗುಣವನ್ನೇ ಇಡೀ ಲೋಕ ಒಂದ್ಸರಿ ಏನಾಗುತ್ತೆ? ಹಿಂಬಾಲಿಸ್ಬೇಕಾಗುತ್ತೆ. ಅವರಲ್ಲಿರುವಂತ ಬೆಳಕೆ ಇಡೀ ಲೋಕವನ್ನ ಪ್ರಕಾಶಿಸುತ್ತೆ. ಕರೆಕ್ಟ್ ಅಲ್ವಾ? ಇವತ್ತು ಪ್ರಪಂಚ ಏನೇನೋ ಹೇಳ್ಕೊಂತಿದೆ, ಆದ್ರೆ ದೇವ್ರ ಮಕ್ಳು ಏನಂತಿದ್ದಾರೆ? ಸತ್ಯವನ್ನ ಹೇಳ್ತಾ ಇದಾರೆ. ಈ ಸತ್ಯ ಇವತ್ತು ಲೋಕ ಅಕ್ಸೆಪ್ಟ್ ಮಾಡದೇ ಇರ್ಬೋದು, ಬೆಳಕಿನ ರಾಜ್ಯದಲ್ಲಿ ಯಾವ್ದನ್ನ ಅಕ್ಸೆಪ್ಟ್ ಮಾಡ್ತಾರೆ? ಇವತ್ತು ನಾವ್ ಹೇಳಿದಂತ ಸತ್ಯವನ್ನ ತಾನೇ ಅಕ್ಸೆಪ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಅವ್ರಿಗೆ ಕಣ್ಣು ತೆರೆಯಲ್ಪಡುತ್ತೆ. ಆದ್ರೆ ಈ ಕತ್ತಲೆ ಲೋಕದಲ್ಲಿ ನಾವೇನಾಗಿದ್ದೀವಿ ಅಂದ್ರೆ ಬೆಳಕಾಗಿದ್ದೀವಿ. ನಾವು ಮಾತ್ರನೇ ಬೆಳಕಾಗಿದ್ವಿ. ಹೌದು, ನಮ್ಮ ವಿಷಯಗಳು ಮಾತ್ರ ಬೆಳಕಾಗಿದೆ. ಯಾರು ಕತ್ತಲೆನ ಬೇಡ ಅಂತ ಪಡ್ತಾರೋ ಈ ಬೆಳಕನ್ನ ಗಮನಿಸ್ತಾರೆ. ಹಾಗೇನ್ ಮಾಡ್ತಾರೆ? ಆ ಬೆಳಕಿಗೂ ಕತ್ತಲೆಗಿರುವಂತ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಏನಪ್ಪಾ ಬೆಳಕು ಕತ್ತಲು? ಕತ್ತಲು ಅಂದ್ರೆ ಒಳ್ಳೆ ಕೆಟ್ಟ ನಡತೆಗಳು, ಲೋಕದ ನಡತೆಗಳು, ಎಲ್ಲ ವಿಷಯಗಳನ್ನ ಗಲಾತಿಯಲ್ಲಿ ಆಗ್ತಾರಲ್ಲ, ಒಂದು ಪಟ್ಟಿ ಹಾಕ್ತಾರಲ್ಲ ನೋಡ್ರಿ. 5ನೇ ಅಧ್ಯಾಯ ಓದ್ರಿ, ಗಲಾತಿದವರಿಗೆ 5ನೇ ಅಧ್ಯಾಯ 20ನೇ ವಾಕ್ಯ ಓದಿ.
ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಪಟ, ಭಿನ್ನತ, ಮತ್ಸರ, ಕುಡಿಕತನ, ದುಂದುತನ ಇವುಗಳ ವಿಷಯದಲ್ಲಿ ಈ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ನಿಮ್ಮನ್ನು ಎಚ್ಚರಿಸುತ್ತೇನೆ. ನೋಡ್ರಿ, ನೀವು 18ರಿಂದ ಓದ್ಕೊಂಡ್ಬಂದ್ರೆ ಅದೆಲ್ಲ ಗುಣಗಳು ಬರುತ್ತೆ. ಕರೆಕ್ಟಾ? ಇದೆಲ್ಲ ಯಾವ ಗುಣಗಳಂದ್ರೆ ಕತ್ತಲಿಗೆ ಸಂಬಂಧಪಟ್ಟಂತ ಗುಣಗಳು. ರೈಟ್ ಅಲ್ವಾ? ಇದನ್ನ ನಾವು ಈ 19ರಿಂದ 21ರವರೆಗೆ ಇರುವಂತ ವಿಷಯನ ಪ್ರತಿ ದಿನ ಲೋಕದಲ್ಲಿ ಎಲ್ಲ ಕಡೆ ನೋಡ್ತಾ ಇರ್ತೀವಿ. ನೋಡಿ, 19ರಿಂದ ಓದ್ಕೊಂಬನಿ ಅದನ್ನ. ಶರೀರ ಭಾವದ ಕರ್ಮಗಳು ಪ್ರಸಿದ್ಧವಾಗಿಯೇ ಅವೆ. ಯಾವೆಂದರೆ ಜಾರತ್ವ, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆ ಕಿಚ್ಚು, ಸಿಟ್ಟು, ಕಪಟಭೇದ, ಭಿನ್ನಮತ, ಮತ್ಸರ, ಕುಡಿಕತನ, ದುಂದೋತನ ಇಂಥವುಗಳೇ. ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲವೆಂದು ನಾನು ಹಿಂದೆ ಹೇಳಿದಂತೆಯೇ ಈಗಲೂ ಓಕೆ, ಕ್ರಿಸ್ತನ ಪ್ರೀತಿ ಸರಸ್ವತಿ, ಈ ಗುಣಗಳನ್ನ ನಾವು ಪ್ರಪಂಚದ ಸುತ್ತಲೂ ಪ್ರತಿದಿನ ನೋಡ್ತಾ ಇರ್ತೀವಿ. ಕರೆಕ್ಟಾ? ಎಲ್ಲೋ ಒಂದ್ ಕಡೆ ಎಲ್ಲಾದ್ರೂ ಒಂದ್ ಕಡೆ ಏನಾದ್ರೂ ಗುಣಗಳೇ ಕಾಣಿಸುತ್ತೆ ನಮ್ಗೆ. ಪ್ರತಿಯೊಂದು ಇಲ್ಲಿರುವಂತ ಎಲ್ಲಾ ಗುಣಗಳಲ್ಲೂ ಈ ಲೋಕದಲ್ಲಿರುವಂತ ಜನರ ಮಧ್ಯದಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಅದೇ ಗುಣಗಳು ನಮ್ಮಲ್ಲಿ ಕಾಣಿಸ್ಕೊಂಡ್ರೆ ಏನಾಗುತ್ತೆ? ಅಲ್ಲಿರುವಂತ ಕತ್ತಲೆಗೂ ನಮಗೇನಾದ್ರೂ ಡಿಫ್ರೆನ್ಸ್ ಇರುತ್ತಾ? ಇರಲ್ಲ. ಡಿಫರೆನ್ಸ್. ಅದಕ್ಕೆ ಅಪೋಸಿಟ್ ಏನಪ್ಪಾ ಅಂದ್ರೆ, ನೋಡ್ರಿ 22ನೇ ವಾಕ್ಯ ಓದಿ. ದೇವಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆತನೆ. ಓಕೆ, ಕರೆಕ್ಟ್. ನೋಡಿದ್ರಾ? ನೋಡಿ, ಇಲ್ಲಿ ಬರುವಂತ 9 ವಿಷಯಗಳನ್ನ ತಗೊಂಡಾಗ ಈ ಗುಣದಲ್ಲಿ ಯಾವ್ದಾದ್ರು ಒಂದ್ ಗುಣ ಕಾಣಲ್ಪಟ್ರು, ಈ ಕತ್ತಲೆ ಲೋಕದಲ್ಲಿ ಇಷ್ಟು ಮೇಲಿರುವಂತ ಗುಣಗಳಲ್ಲಿ ಈ ಒಂದು ಗುಣ ಕಾಣಲ್ಪಟ್ರು, ಅದು ವ್ಯತ್ಯಾಸವಾಗಿರುತ್ತಾ ಇಲ್ಲ ಒಂದೇ ಆಗಿರುತ್ತಾ? ವ್ಯತ್ಯಾಸವಾಗಿರುತ್ತೆ ತಾನೆ? ಕಂಡಿಡಿಬೋದು ತಾನೆ? ಎಲ್ಲೋ ಒಂದ್ ಕಡೆ ಲೋಕದಲ್ಲಿ ವಿರೋಧಗಳನ್ನ ತೋರ್ಸ್ಬೇಕಾದ್ರೆ ಒಬ್ರು ಪ್ರೀತಿ ತೋರ್ಸ್ಬಿಟ್ರೆ ಹೆಂಗಿರುತ್ತೆ? ಏನಪ್ಪಾ ಇದು ತುಂಬಾ ಡಿಫ್ರೆಂಟ್ ಆಗಿದ್ದಾರೆ, ಏನಿದು ದೀರ್ಘ ಶಾಂತಿ ಆಗಿದ್ದಾರೆ, ಇಷ್ಟೊಂದು ನಾವು ಶಾರ್ಟ್ ಟೆಂಪರ್ ಆಗ್ತಿದ್ವಿ, ಟೆನ್ಷನ್ ಆಗ್ತಿದ್ರೆ ಇವ್ರು ದೀರ್ಘ ಶಾಂತಿ ಆಗಿದ್ದಾರೆ, ಏನಪ್ಪಾ ಇವ್ರು ದಯೆ ತೋರಿಸ್ತಾ ಇದ್ರೆ, ಏನ್ ಇವ್ರು ಒಳ್ಳೇದ್ ಮಾಡ್ತಾ ಇದಾರೆ, ಇದೆಲ್ಲ ಹೆಂಗ್ ಕಾಣಿಸುತ್ತೆ ನಮ್ಗೆ? ನಮ್ಗೆ ಬೆಳಕಾಗಿ ಲೋಕಕ್ಕೆ ಎತ್ತಿ ತೋರ್ಸುತ್ತೆ. ಇದನ್ನ ಹೇಳ್ತಿರೋದು, ನಿಮ್ಮ ಬೆಳಕು ಲೋಕಕ್ಕೆ ಗೊತ್ತಾಗ್ಲಿ. ಲೋಕವೆಲ್ಲ ಕತ್ತಲೆ ಆಗಿರುವಂತ ಸಮಯದಲ್ಲಿ ನಿಮ್ಮಲ್ಲಿರುವಂತ ಒಳ್ಳೆ ಗುಣಗಳು ಏನಾಗಿರುತ್ತೆ ಅಂದ್ರೆ ಅದಕ್ಕೆ ಅಪೋಸಿಟ್ ಆಗಿ ಕೆಲಸ ಮಾಡ್ತಿರುತ್ತೆ. ಅದು ಬೆಳಕಾಗಿ ಕಾಣಿಸ್ಕೊಳ್ತಾ ಇರುತ್ತೆ, ಲೋಕಕ್ಕೆ ಆಶ್ಚರ್ಯ ಉಂಟು ಮಾಡುತ್ತೆ. ಇನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ, ಹಲವಾರು ಕತ್ತಲೆನ ಬಿಟ್ಟು ನಮ್ಮಲ್ಲಿರುವಂತ ಈ ಬೆಳಕನ್ನ ನೋಡಿ, ನಮ್ಮಲ್ಲಿರುವಂತ ಈ ಬೆಳಕು ಅವರಲ್ಲೂ ಬರ್ಬೇಕಂತ ಏನ್ ಮಾಡ್ತಾರೆ? ಆಸೆ ಪಡ್ತಾರ ಕ್ರಿಸ್ತನ ಪ್ರೀತಿ ಸರಸ್ವತಿ. ಹಾಗೆ ನೋಡ್ಬೇಕಾದ್ರೆ ದೇವ್ರ ಮಕ್ಕಳು ಈ ವಿಷಯವನ್ನ ಯಾವಾಗ್ಲೂ ಮನಸ್ಸಲ್ಲಿ ಇಟ್ಕೊಬೇಕು. ಅಂದ್ರೆ ದೇವ್ರ ನಮ್ಮ ಗುಣಗಳನ್ನ ಪ್ರಸಿದ್ಧಿಗೆ ತರಬೇಕಂತ ಇಷ್ಟಪಡ್ತಾ ಇದ್ರೆ ನಮ್ಮಲ್ಲಿರುವಂತ ಒಳ್ಳೆ ಗುಣಗಳು ಅದು ಮರೆಯಾಗಿರ್ಬಾರ್ದು. ವಾಕ್ಯ ಓದಿ, ಮತ್ತೇನ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯ. ಎಷ್ಟನೇ ವಚನ ಬ್ರದರ್? ಇದು ಮತ್ತೇನ ಸುವಾರ್ತೆ 5ನೇ ಅಧ್ಯಾಯ 15ನೇ ವಾಕ್ಯ. ಮತ್ತು ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ, ದೀಪ ಸ್ತಂಭದ ಮೇಲೆ ಇಡುತ್ತಾರಷ್ಟೇ. ಆಗ ಅದು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ನೋಡಿದ್ರ ಕ್ರಿಸ್ತನ ಪ್ರೀತಿ ಸರಸ್ವತಿ, ದೀಪವನ್ನು ಹತ್ತಿಸಿ ಕೊಳಗದೊಳಗೆ ಇಡುವುದಿಲ್ಲ ಅಂದ್ರೆ ನಮ್ಮಲ್ಲಿರುವಂತ ಒಳ್ಳೆ ಗುಣಗಳು ಕೂಡ ಏನಾಗಲ್ಲ, ಅದು ಹೈಡ್ ಆಗಿರಲ್ಲ, ಅದು ಮರೆಯಾಗಿರಲ್ಲ. ದೀಪ ಸ್ತಂಭದ ಮೇಲೆ ಇಡ್ತಾರ ಅಷ್ಟೇ, ಅದು ಮನೆಯವರೆಲ್ಲರಿಗೂ ಬೆಳಕು ಕೊಡುವುದು. ಯಾಕಂದ್ರೆ ನಮ್ಮಲ್ಲಿ ದೀಪ ಇದೆ, ನಮ್ಮಲ್ಲಿ ಬೆಳಕು ಇದೆ. ಬೆಳಕು ಇದ್ರೆ ದೀಪ ಸ್ತಂಭದ ಮೇಲೆ ಇಡಿ. ಕತ್ಲೆ ಇದ್ರೆ ಬೇಕಾಗಿಲ್ಲ, ಏನ್ ಮಾಡ್ಬೇಕಾಗಿಲ್ಲ, ಯಾರಿಗೂ ಗೊತ್ತಾಗಲ್ಲ. ನಮ್ಮಲ್ಲಿ ಬೆಳಕಿದ್ರೆ ಏನ್ ಮಾಡೋಣ? ಅದನ್ನ ದೀಪ ಸ್ತಂಭದ ಮೇಲೆ ಇಡೋಣ. ಅಂದ್ರೆ ಏನಪ್ಪಾ ಅರ್ಥ ಅಂದ್ರೆ, ಬೆಳಕು ಇರೋದು ಪ್ರಕಾಶಿಸೋದಕ್ಕೆ, ಬದಲಾಗಿ ಮುಚ್ಚಿಡೋದಕ್ಕಲ್ಲ. ನಮ್ಮಲ್ಲಿರುವಂತ ಒಳ್ಳೆ ಗುಣಗಳಿದ್ರೆ ಅದು ಕ್ರಿಯೆಗಳ ಮೂಲಕ ವ್ಯಕ್ತವಾಗೋದಕ್ಕೆ ಹೊರತು ಅದು ನಮ್ಮೊಡನೆ ಇರೋದಕ್ಕೆ ಅಲ್ಲ. ಹಾಗೆ ದೇವರು ನಮ್ಮಲ್ಲಿರುವಂತ ವಿಷಯಗಳನ್ನ ಏನ್ ಮಾಡ್ತಾರೆ? ಪ್ರಸಿದ್ಧಿ ಆಗ್ಬೇಕಂತ ಇಷ್ಟಪಡ್ತಾ ಇದ್ದಾರೆ. ಮತ್ತೇನು ಸುವಾರ್ತೆ 5ನೇ ಅಧ್ಯಾಯ 16ನೇ ವಾಕ್ಯ. ನಿಮ್ಮ ಬೆಳಕು ಮನೆಯಲ್ಲಿರುವವರೆಲ್ಲರಿಗೂ ಬೆಳಕು ಕೊಡುವುದು. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ
ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ನೋಡಿದ್ರ? ಅದರಂತೆ ನೀವು ನಿಮ್ಮ ಬೆಳಕು ಜನರ ಮುಂದೇನೂ ಆಗ್ಲಿ ಪ್ರಕಾಶಿಸಲಿ. ಹೀಗಾದ್ರೆ ಅವರು ನಿಮ್ಮ ಒಳ್ಳೆ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಅವ್ರು ನಮ್ಮ ತಂದೆನ ಕೊಂಡಾಡ್ಬೇಕಾ? ಇಲ್ಲ ನಮ್ಮ ತಂದೆನ ಏನ್ ಮಾಡ್ಬೇಕು? ಬೈಬೇಕನ್ನೋದು ಯಾರ ಕೈಲಿದೆ? ನಮ್ಮ ಕೈಲಿದೆ, ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ. ಆದ್ರಿಂದ ದೇವ್ರ ಏನ್ ಮಾಡ್ತಿದ್ರೆ, ಇಂಥ ಗುಣಗಳ ಮೂಲಕ ದೇವ್ರ ಮಕ್ಕಳು ನನ್ನನ್ನ ವ್ಯಕ್ತಪಡಿಸ್ತಾರ ಅಂತ ಕಾಯ್ತಾರೆ. ಅಪೊಸ್ತಲ ಪಾಲ್ ಕೂಡ ಮಾತಾಡ್ಬೇಕಾರೆ ತುಂಬಾ ಸಂತೋಷ ಪಟ್ರು. ಅವಳಿರಂತ ಒಳ್ಳೆ ಗುಣ ಪ್ರಸಿದ್ಧಿಗೆ ಬಂತು. ಅವಳಿರುವಂತ ಒಳ್ಳೆ ಗುಣಗಳ ಬಗ್ಗೆ ಎಲ್ರು ಮಾತಾಡ್ಕೊಳಕ್ಕೆ ಶುರು ಮಾಡಿದ್ರು. ಅವಳಿರುವಂತ ನಂಬಿಕೆ ಬಗ್ಗೆ ತುಂಬಾ ಜನ ಏನ್ ಮಾಡಿದ್ರು? ಇನ್ಸ್ಪೈರ್ ಆದ್ರು. ಅವ್ರ ತರ ನಾವು ಇರ್ಬೇಕಂತ ಕಲಿತ್ರು. ಅವಳಿರುವಂತ ವಿಧೇಯತ್ವನ ನೋಡಿ ಏನ್ ಮಾಡಿದ್ರು? ತುಂಬಾ ಜನ ಆಕರ್ಷಿತರಾದ್ರು. ಹಾಗೆ ನಮ್ಮಲ್ಲಿರುವಂತ ಗುಣಗಳು ಏನಾಗ್ಬೇಕು? ಅದು ಪ್ರಸಿದ್ಧಿಗೆ ಬರಬೇಕು. ಪ್ರಸಿದ್ಧಿಗೆ ಬರೋದು ದೇವರಿಗೆ ಮೆಚ್ಚುಗೆಯಾಗಿರುತ್ತೆ. ಬದಲಾಗಿ ಒಳ್ಳೆ ಗುಣಗಳ ರೀತಿ ಇರುವಂತ ವಿಷಯಗಳೆಲ್ಲ ಒಳ್ಳೆ ಗುಣಗಳೇ. ಪ್ರೀತಿ ತರ ಏನ್ ಮಾಡಲ್ಲ. ಪ್ರೀತಿ ಅಂದ್ರೆ ಬರೀ ಮಾತಿನಿಂದ ಪ್ರೀತಿ ಮಾಡೋದಲ್ಲ, ಕ್ರಿಯೆಯಿಂದ ಪ್ರೀತಿ ಅಲ್ವಾ? ಹೊರನೋಟಿಗೆ ಒಳ್ಳೆ ತರ ಆಕ್ಟಿಂಗ್ ಮಾಡೋದಲ್ಲ, ಬೆಳಕಿನ ವೇಷನ ಧರಿಸ್ಕೊಳ್ಳೋದಲ್ಲ. ಬದಲಾಗಿ ಏನಾಗಿರ್ಬೇಕು? ಬೆಳಕೇ ಆಗ್ಬಿಡ್ಬೇಕು. ಪ್ರಸಿದ್ಧಿಗೆ ಬರ್ಬೇಕು ಏನಾಗ್ಬೇಕು? ಬೆಳಕಿನ ರೀತಿ ಒಳಗಡೆ ಪೂರ್ತಿ ಕತ್ತೆ ಇಟ್ಕೊಂಡು ಹೊರಗಡೆ ಮಾತ್ರ ಬೆಳಕಿನ ರೂಪವನ್ನ ಧರಿಸ್ಕೊಳ್ಳೋದು ಯಾರು? ಬೆಳಕಿನ ದೂತನ ಒಂದು ವೇಷವನ್ನು ಧರಿಸ್ಕೊಳ್ಳೋದು ಯಾರು? ಸೈತಾನ. ನೋಡಿದ್ರ? ಆತರ ಆಗ್ಬಿಡ್ತೀವಿ ನಾವ್. ಹಂಗಾದ್ರೆ ಸೈತಾನ ಏನಪ್ಪ ಮಾಡ್ತಾನಂದ್ರೆ ಬೆಳಕಿನ ದೂತನ ರೂಪವನ್ನ ಏನ್ ಮಾಡ್ತಾ ಇದ್ದಾನೆ? ಧರಿಸ್ಕೊಳ್ತಾ ಇದ್ದಾನೆ. ನಿಜವಾಗ್ಲೂ ಅದ್ರಲ್ಲಿ ಏನಿಲ್ಲ, ಬೆಳಕಂತೂ ಇಲ್ಲ. ಆದ್ರಿಂದ ದೇವ್ರ ಮಕ್ಕಳು ಅಂತ ಬೆಳಕಿನ ರೂಪವನ್ನ ವೇಷನ ಬೇಡ, ಬೆಳಕೇ ಆಗ್ಬೇಕು. ನಾವು ಪ್ರಸಿದ್ಧಿಗೆ ಬರ್ಬೇಕು ಅಂದ್ರೆ ಬೆಳಕೇ ಆಗ್ಬೇಕು. ದೇವ್ರು ನಮ್ಮನ್ನ ಇದನ್ನೇ ಇಷ್ಟಪಡ್ತಾ ಇದ್ದಾರೆ. ನಿಮ್ಮ ಗುಣಗಳು ಹೊರಡೆ ಬೆರೀತು ಅಂದ್ರೆ ಖಂಡಿತವಾಗ್ಲೂ ಅದನ್ನ ಮುಚ್ಚಿಡಕ್ಕಾಗಲ್ಲ. ಅದು ತನ್ನಿಂತಾನೇ ಹೊರಡೆ ಬರುತ್ತೆ. ನಮ್ಮಲ್ಲಿ ಪ್ರೀತಿ ಇತ್ತು ಅಂದ್ರೆ ಅದನ್ನ ನಾವು ಹೈಡ್ ಮಾಡ್ಕೊಳಕ್ ಆಗಲ್ಲ, ಅದು ಹೊರಡೆ ಬರುತ್ತೆ. ನಮ್ಮಲ್ಲಿ ದಯೆ ಇತ್ತು ಅಂದ್ರೆ ಖಂಡಿತವಾಗ್ಲೂ ಅದು ಕೂಡ ಹೊರಡೆ ಬರುತ್ತೆ. ನಮ್ಮಲ್ಲಿ ಆತ್ಮಿಕ ಫಲಗಳು ಬೆಳೀತು ಅಂದ್ರೆ ಅದು ಕೂಡ ಹೊರಡೆ ಬರುತ್ತೆ. ಹಾಗೆ ಹೊರಡೆ ಬರೋದ್ರಿಂದ ದೇವರ ನಾಮ ಮಹಿಮೆ ಆಗುತ್ತೆ. ದೇವರ ನಾಮ ಮಹಿಮೆ ಆದ್ರಿಂದ ದೇವ್ರ ಮಕ್ಕಳು ಪ್ರಪಂಚದಲ್ಲಿ ಯಾರಿದ್ದಾರೆ? ನಿಜವಾಗ್ಲೂ ದೇವ್ರ ಮಕ್ಕಳು ಅಂತ ಗುಣಗಳು ನೋಡಿ ಸಂತೋಷ ಪಡ್ತೀವಿ. ನಾವು ಕೂಡ ಹಾಗೆ ದೇವ್ರ ಮಕ್ಕಳು ದೇವರ ಮಕ್ಕಳಲ್ಲಿ ಇಂಥ ಗುಣಗಳು ಕಂಡಾಗ ಸಂತೋಷ ಪಡೋಣ, ಪ್ರಶಂಸಿಸೋಣ, ಅವ್ರನ್ನ ಎಂಕರೇಜ್ ಮಾಡೋಣ. ಕೆಲವರು ಒಳ್ಳೆ ಗುಣಗಳು ತೋರಿಸಿದಾಗ ತುಂಬಾ ಸಂತೋಷ ಪಡೋಣ. ಕೆಲವು ಸಹೋದರ ಸಹೋದರಿಯರು ಒಳ್ಳೆ ದಯೆಯನ್ನು ತೋರಿಸಿದಾಗ ಆ ದಯೆಯನ್ನು ನೋಡಿ ನಾವೇನ್ ಮಾಡೋಣ? ಸಂತೋಷ ಪಡೋಣ. ನೋಡಪ್ಪ, ದಯೆಯುಳ್ಳವರಾಗಿದ್ರೆ ತುಂಬಾ ಒಳ್ಳೆ ಗುಣ ತೋರಿಸ್ತಾ ಇದ್ದಾರೆ. ಕೆಲವರು ದೀರ್ಘ ಶಾಂತಿಯಿಂದ ಇದ್ದಾಗ ಅದು ನೋಡಿ ಸಂತೋಷ ಪಡೋಣ. ನಮ್ಮ ಹೃದಯ ಕೂಡ ಅದೇ ಒಂದು ಬೆಳಕಿನ ದಾರಿಯಲ್ಲಿ ನಡೀತಾ ಇದ್ರೆ ಆ ಬೆಳಕಿನ ದಾರಿಯಲ್ಲಿ ನಡೆಯೋರನ್ನ ನೋಡಿ ಸಂತೋಷ ಪಡ್ತೀವಿ. ಆದ್ರೆ ನಾವೇನ ಕತ್ತೇಲಿದ್ರೆ ಏನ್ ಮಾಡ್ತೀವಿ ಹೇಳಿ? ಏನ್ ಮಾಡ್ತೀವಿ? ದಯೆ ತೋರ್ಸಿದ್ರು ಸಂತೋಷ ಪಡಲ್ಲ, ಅವರು ಏನ್ ಮಾಡಲ್ಲ, ಪ್ರೀತಿ ತೋರ್ಸಿದ್ರು ಸಂತೋಷ ಪಡಲ್ಲ. ಇದೇ ಗುರುತು ನಾವಿನ್ನ ಕತ್ತಲೆಯಲ್ಲಿದ್ದೀವಿ. ಕರೆಕ್ಟಾ? ಆದ್ರೆ ನಾವು ಬೆಳಕಲ್ಲಿದ್ರೆ ಒಳ್ಳೆ ಗುಣಗಳನ್ನ ತೋರ್ಸೋರು ನೋಡಿ ನಮ್ಗೇನಾಗುತ್ತೆ? ಸಂತೋಷವಾಗುತ್ತೆ. ನಾವು ದೇವ್ರನ್ನ ಕೊಂಡಾಡ್ತೀವಿ. ಅಪೊಸ್ತಲ ಪಾಲ್ ಇದನ್ನ ಹೇಳ್ತಾ ಇದ್ರೆ ಅಪೊಸ್ತಲ ಪಾಲ್ ಏನ್ ಮಾಡಿಲ್ಲ, ಅವ್ರು ನೋಡಿ ಅವ್ರಲ್ಲಿರುವಂತ ತಪ್ಪುಗಳನ್ನ ಕಂಡಿಡಿದು ಅದನ್ನ ಹೇಳಿ ಅವ್ರನ್ನ ಏನ್ ಮಾಡಿಲ್ಲ, ಕರೆಕ್ಟ್ ಮಾಡಕ್ಕೆ ಪ್ರಯತ್ನ ಪಡಿಲ್ಲ. ಬದಲಾಗಿ ಅವ್ರಿರುವಂತ ಒಳ್ಳೆ ಗುಣಗಳು ಪ್ರಸಿದ್ಧಿ ಆದಾಗ ಅವ್ರ ಹತ್ರನೇ ತಿಳಿಸಿ ಹೆಮ್ಮೆಯಿಂದ ಮಾತಾಡ್ತಾ ಇದ್ರೆ ನೋಡ್ರಿ, ತುಂಬಾ ಸಂತೋಷವಾಯ್ತು ನನಗೆ, ತುಂಬಾ ಆನಂದವಾಯ್ತು ನನಗೆ. ಯಾಕಂದ್ರೆ ನಿಮ್ಮ ಬಗ್ಗೆ ತುಂಬಾ ಜನರು ಮಾತಾಡಕ್ ಶುರು ಮಾಡ್ತಿದ್ರೆ, ನಿಮ್ಮ ನಂಬಿಕೆ ಬಗ್ಗೆ ಮಾತಾಡ್ತಿದ್ರೆ, ನಿಮ್ಮ ವಿಧೇಯತ್ವ ಬಗ್ಗೆ ಮಾತಾಡ್ತಿದ್ರೆ ಅದು ಕಿವಿಗೆ ಕೇಳುವಾಗ ನಂಗೆ ತುಂಬಾ ಸಂತೋಷ ಬರುತ್ತೆ. ಹಾಗೆ ನೀವೇನ್ ಮಾಡ್ರಿ? ಬೆಳಿರಿ. ಅಷ್ಟೇ ನಾನ್ ಸಂತೋಷ ಅಂತ ಹೇಳ್ತಾ ಇದ್ದೆ. ದೇವ್ರ ಮಕ್ಳು ನಾವು ಕೂಡ ಏನಾಗ್ಬೇಕು? ಇಲ್ಲಿ ಇದೇ ಗುಣಗಳನ್ನ ಬೆಳೆಸ್ಕೊಳ್ಳೋಣ, ದೇವರನ್ನ ಪ್ರಸಿದ್ಧಿ ಪಡಿಸೋಣ. ದೇವರನ್ನ ಪ್ರಸಿದ್ಧಿ ಪಡಿಸೋದು ಬರೀ ಸುವಾರ್ತೆಯಿಂದ ಮಾತ್ರವಲ್ಲ, ಬದಲಾಗಿ ನಮ್ಮಲ್ಲಿರುವಂತ ಒಳ್ಳೆ ಗುಣ, ಬೆಳಕು, ಇವೆಲ್ಲವುಗಳಿಂದ ಕೂಡ ದೇವ್ರನ್ನ ಏನ್ ಮಾಡ್ಬೋದು? ಪ್ರಸಿದ್ಧಿ ಪಡಿಸ್ಬೋದು. ಆ ರೀತಿ ಪ್ರಸಿದ್ಧಿ ಪಡಿಸೋಣ ದೇವರು ಮುಂದೊಂದು ದಿನ ಇಡೀ ಲೋಕದ ಮುಂದೆ ತರ್ತಾರೆ. ನಾವು ಬೆಟ್ಟದ ಮೇಲಿರುವಂತ ಆ ಪಟ್ಟಣ ಮರೆಯಾಗಿರಲ್ಲ. ಬೆಟ್ಟ ಅಂದ್ರೆ ಒಂದ್ ಕಡೆ ದೇವರ ರಾಜ್ಯವನ್ನ ಸೂಚಿಸ್ತಾ ಇದೆ. ಆ ಪಟ್ಟಣ ಅಂದ್ರೆ 1000 ವರ್ಷ ಆಳ್ವಿಕೆಯಲ್ಲಿ ಬರುವಂತ ಸಭೆನ ಸೂಚಿಸ್ತಾ ಇದೆ. ಇಡೀ ಲೋಕಕ್ಕೆ ದೇವ್ರೇನ್ ಮಾಡ್ತಾರೆ? ಅವತ್ತು ಪ್ರಕಟಣೆ ಮಾಡ್ತಾರೆ. ಆ ರೀತಿ ಆಗಿರೋದಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ. ಆದ್ರಿಂದ ನಾನು ಹಾಗೆ ಒಂದು 2-3 ವಾಕ್ಯನ ನೋಡೋಣ ಅಂತ ಬರ್ತೀನಿ, ಬಟ್ ಏನಾಗಲ್ಲ. ಸೊ ಅಲ್ಲಿಗೆ ಇದಾಗುತ್ತೆ. ಬರುವಂತ ದಿನಗಳಲ್ಲಿ ಏನ್ ಮಾಡೋಣ? ಆದಷ್ಟು ವಾಕ್ಯ ನೋಡಕ್ಕೆ ದೇವ್ರು ನಮ್ಗೆ ಸಹಾಯ ಮಾಡ್ಲಿ ಅಂತ ಹೇಳ್ತಾ ಇಲ್ಲಿಗೆ ಈ ಒಂದು ಪಾಠವನ್ನ ನಾವು ಅಂತ್ಯ ಮಾಡೋಣ. ಕೊನೆಯದಾಗಿ ನಮ್ಮ ಮೋಹನ್ ರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಬ್ರದರ್ ಮಾಡ್ತೀನಿ ಬ್ರದರ್. ಓಕೆ, ಥ್ಯಾಂಕ್ ಯು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಶಕ್ತನು ಮೌನತನು ಸರ್ವ ಸೃಷ್ಟಿಗೆ